40 ಗಿಡಕ್ಕೆ ನಾವೊಂದು 100 ಗ್ರಾಮಿನಷ್ಟು ಬೆಲ್ಲ ಹಾಕ್ಬೇಕು. ಬೆಲ್ಲ ಕಾಳುಗಳು ಎಷ್ಟು ಹಾಕ್ಬೇಕು? ಕಾಳು 1 ಕೆಜಿ ಹಾಕ್ತೇವೆ. 1 ಕೆಜಿ ಕಾಳು, ಒಂದು 100 ಗ್ರಾಮಿನಷ್ಟು ಬೆಲ್ಲ, ಮತ್ತೆ ಒಂದು 5 ಲೀಟರ್ ಆಗುವಷ್ಟು ದನದ ಮೂತ್ರ. ಇದ್ರಲ್ಲಿ ನಾನು 38 ಉಂಟು. 38. ಎಷ್ಟು ಆದಾಯ ಬರುತ್ತೆ ಈಗ ನಂಗೆ ಒಂದು ವಾರಕ್ಕೆ 8,000. ಒಂದು ವಾರಕ್ಕೆ 8,000 ಬರ್ತದೆ. ಹಾಗೆಯೇ ನಮ್ಗೆ ರೇಟ್ ಇದ್ರೆ ಅದು 50,000 ಹಾಕಿದ್ದು 1 ಲಕ್ಷವೂ ಬರ್ತದೆ. ರೇಟ್ ಡೌನ್ ಇದ್ದಾಗ 70,000 75,000 ಬರುವುದು ಉಂಟು. ಹಾಗೆ ಓದ್ಲಿಕ್ಕಿಲ್ಲ, ನಾನು ಅಷ್ಟೊಂದು ಇದಲ್ಲ ಇಂಪ್ರೂವ್ಮೆಂಟೆಡ್ ಅಲ್ಲ ಹುಡುಗಲ್ಲ, ಆದ್ರೂ ನಂಗೆ ಓದ್ಬೇಕು ಕಲಿಬೇಕು ಅಂತ ಹೇಳಿ ಒಂದು ಆಸೆ ಅಲ್ಲ, ಅದೊಂದು ಛಲ. ನಮ್ಮ ಫ್ಯಾಮಿಲಿಯನ್ನು ಎಲ್ಲರಿಗೆ ಒಂದು ಇದ್ರಲ್ಲಿ ನಿಲ್ಲಿಸ್ಬೇಕು ಅಂತೇಳಿ ದೇವರ ದಯದಲ್ಲಿ ನಿಲ್ಲಿಸಿದ್ದೇನೆ, ಅಷ್ಟು ಸಾಕು ನಂಗೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನನ್ನ ಪಕ್ಕದಲ್ಲಿ ಇರೋರು ಯಾರಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ಇವರು ಧರ್ಮಸ್ಥಳದ ಜನಜಾಗೃತಿ ವೇದಿಕೆಯ ಅಧಿಕಾರಿಗಳು ಅಲ್ವಾ ಸರ್? ಯೋಜನಾಧಿಕಾರಿಗಳು ಗಣೇಶ್ ಅಂತ ಇವ್ರ ಹೆಸರು. ಸರ್, ಈಗ ಸುಮಾರು ನಾನು ಆ್ಯಕ್ಚುಲಿ ಉಡುಪಿಗೆ ಬರಬೇಕಾದ ಮೊದಲು ಸರ್ಗೆ ಒಂದು ಮಾತು ಹೇಳಿದ್ದೆ, ಸರ್ ಬರ್ತಾ ಇದ್ದೀನಿ, ಫಲಾನುಭವಿಗಳು ಯಾರ್ಯಾರಿದ್ದಾರೆ ಎಲ್ಲವನ್ನೂ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿದ್ದೆ. ಒಂದು ದೊಡ್ಡ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಒಂದೊಂದೇ ನೋಡ್ತಾ ಹೋಗಿ ಅದ್ಭುತವಾದ ಕಥೆಗಳಿದೆ. ಸರ್, ಇವತ್ತು ಎಲ್ಲಿಗೆ ಬಂದಿದ್ದೀವಿ ಸರ್? ಇವತ್ತು ನಾವು ಉಡುಪಿ ತಾಲೂಕಿನ ಮಾರ್ಪಳ್ಳಿಯ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ರಾಜಶ್ರೀ ಅವರ ಮನೆಗೆ ಬಂದಿದ್ದೇವೆ. ಇವರು ವಿಶೇಷವಾಗಿ ಟ್ಯಾರೆಸ್ ಮೇಲ್ಗಡೆನೆ ಮಲ್ಲಿಗೆ ಕೃಷಿಯನ್ನ ಮಾಡಿದ್ದಾರೆ, ಜೊತೆಗೆ ಕೋಳಿ ಸಾಕಣೆಯನ್ನ ಮಾಡಿದ್ದಾರೆ, ಜೊತೆಗೆ ಕೃಷಿಯಲ್ಲಿ ಕೂಡ ಹೈನುಗಾರಿಕೆ ಮತ್ತು ತರಕಾರಿ ಕೃಷಿ ಮಾಡೋದ್ರಲ್ಲೂ ಇವರ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಅದ್ಭುತವಾದ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಸ್ವ ಉದ್ಯೋಗವನ್ನ ಮಾಡ್ತಾರೆ ಮತ್ತು ಎಲ್ರಿಗೂ ಮಾದರಿಯನ್ನ ನೀಡ್ತಾ ಇದ್ದಾರೆ. ಭೂಮಿಯೇ ಇಲ್ಲದೆ ಬೆಳೆ ಅದ್ಭುತವಾದಂತಹ ಒಂದು ಎಲ್ಲ ವಿಚಾರದಲ್ಲೂ ಕೂಡ ಸಾಧಕರಾಗಿದ್ದಾರೆ. ಅವ್ರ ಬಗ್ಗೆ ಇಲ್ಲಿ ರಾಜಶ್ರೀ ಅವರು ಇದ್ದಾರೆ. ನಮಸ್ತೆ ಮಾ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್. ಸರ್, ನಾನು ರಾಜಶ್ರೀ ಐತಪ್ಪ ಅಮೀನ್ ಅಂತ. ನನಗೆ 3 ಗಂಡು ಮಕ್ಕಳು. ನನ್ನ ಗಂಡ ಕೃಷಿಕಾರರು. ಮೊದಲಿಂದಲೂ ಅವರು ಪೋಲ್ಟ್ರಿ ಫಾರ್ಮ್ ಮಾಡ್ತಾ ಇದ್ರು, ಆದರೆ ಮಧ್ಯದಲ್ಲಿ ಅದು ಬ್ರೇಕ್ ಆಗಿ ನಿಂತೋಯ್ತು. ಅವರು ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ಅವರಿಗೆ. ನನ್ನ ದೊಡ್ಡ ಮಗ BBM ಮಾಡಿದ್ದಾನೆ, 2ನೇ ಮಗ BCA ಮಾಡಿದ್ದಾನೆ, 3ನೇ ಮಗ ಇಂಜಿನಿಯರ್. ನನಗೆ ಒಂದು ಮಲ್ಲಿಗೆ ಕೃಷಿ ಮಾಡಬೇಕಂತ ತುಂಬ ಆಸೆ. ಎದುರುಗಡೆ ನಾವು ಮಾಡಲಿಕ್ಕೆ ಅಂತ ಜಾಗದಲ್ಲಿ ಮಾಡಿದ್ದೇವೆ, ಮತ್ತು ಅಲ್ಲಿ ಜಾಗ ಅದು ಬೇರೆ ನಮ್ಮದು ಫ್ಯಾಮಿಲಿದ್ದು ಬಿಡಬೇಕಂತ ಹೇಳಿದರು. ಅದಕ್ಕೆ ನಾನು ಅದನ್ನು ಮಾಡಲೇಬೇಕಂತ ಒಂದು ಹಠದಲ್ಲಿ ನಮ್ಮ ಟ್ಯಾರಿಸ್ನ ಮೇಲೆ ಒಂದು 40 ಚಟ್ಟಿ ಹಾಕಿ ಅದರಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ಹಾಗೆ ಸೈಡಲ್ಲಿ ಬಸಳೆದ್ದು ಅದು ತರಕಾರಿ ಅಂತ ಅದು ಮಾಡಿದ್ದೇನೆ, ಮತ್ತು ಕಾಕಡ ಹೂವಿದ್ದು ಸ್ವಲ್ಪ ಗಿಡ ಹಾಕಿದ್ದೇನೆ, ಅದು ಮಾಡ್ತಾ ಇದ್ದೇನೆ. ಮಲ್ಲಿಗೆಯಲ್ಲಿ ನನಗೆ ವಾರಕ್ಕೆ ಒಂದು 5,000, ಸೀಸನ್ ಹೊತ್ತಿಗೆ 5,000 8,000 ಬರ್ತದೆ. ಅನ್ಸೀಸನಲ್ಲಿ ಅಂದರೆ ಅದು ಮಲ್ಲಿಗೆ ಹೇಗೆ ಅಂದರೆ ಒಮ್ಮೆ ಆದರೆ ಒಂದು 8-10 ದಿನ 4 ಅಟ್ಟಿ 5 ಅಟ್ಟಿ ಹಾಗೆ ಆಗ್ತದೆ, ಮತ್ತೆ ಪುನಃ ಕಡಿಮೆ ಆಗ್ತಾ ಬರ್ತದೆ. ಪುನಃ ಅದಕ್ಕೆ ನಾವು ಗೊಬ್ಬರ ತಿನ್ನಿ ಕೊಟ್ಟ ಆಗ ಪುನಃ ಹಾಗೆವೇ ಜಾಸ್ತಿ ಆಗ್ತಾ ಹೋಗ್ತದೆ. ಕುತೂಹಲ ತಡೆಯಕ್ಕಾಗ್ತಿಲ್ಲ. ಟೆರೆಸ್ ನೀವು ಏನು ಮಾಡಿದ್ದೀರಿ ಅದನ್ನ ನೋಡ್ತಾ ಮಾತಾಡೋಣ, ನಡ್ರಿ ತೋರಿಸ್ರಿ ಬನ್ನಿ. ಎಷ್ಟು ಸೈಜು ಮೇಡಮ್ ಇದು ಮನೆ? ನಮ್ದು ಇದು 500. ಇರ್ಲಿ. ಇದು 1,200 ಅಡಿ ಸ್ಕ್ವೇರ್ ಫೀಟ್ ಅಷ್ಟೇ. ಹೌದು ಸರ್, ನಾನು ಇದಕ್ಕೆ ಸಾವಯವ ಗೊಬ್ಬರವನ್ನೇ ಹೆಚ್ಚಾಗಿ ಹಾಕ್ತಾ ಇದ್ದೇನೆ. ಇದು ಹಾಕುದಿಲ್ಲ, ಕೆಮಿಕಲ್ ಎಲ್ಲ ಕಡಿಮೆ ಹಾಕುದಿಲ್ಲ, ಯೂಸ್ ಮಾಡುದೇ ಇಲ್ಲ ಅಂತ ಹೇಳ್ಬೋದು. ಅದ್ರಲ್ಲೇ ಮಾಡುವ ಅಂದ್ರೆ ಹೈನುಗಾರಿಕೆ ಉಂಟಲ್ಲ, ದನ ಉಂಟಲ್ಲ, ದನದ್ದು ಗೊಬ್ಬರ, ದನದ ಮೂತ್ರಕ್ಕೆ ನೆಲಕಡಲೆ ಹಿಂಡಿ ಮತ್ತೆ ಕೈಬೇವಿನ ಹಿಂಡಿ ಹಾಕಿ ಒಂದು ಸಲ ಅದನ್ನು ಕೊಡ್ತೇನೆ. ಮತ್ತೊಂದ್ಸಲ ಹೆಸರು ಕಾಳು ಅದನ್ನು ಮೊಗ್ಗು ಬರಿಸಿ ಅದನ್ನು ಪುಡಿ ಮಾಡಿ ಇದು ದನದ ಮೂತ್ರಕ್ಕೆ ಹಾಕಿ ಅದು ಒಂದು 5 ದಿವಸ ಇಟ್ಟು ಆಮೇಲೆ ಅದನ್ನು ಕೊಡ್ತೇನೆ. ಹಾಗೆ ಕುತೂಹಲಕಾರಿ ಅಂಶ ಆದ್ರೆ ಅದನ್ನ ಮುಂದಕ್ಕೆ ಹೇಳೋಣಂತೆ.
ಈಗ ಮಾಡ್ಬೇಕಂತ ಅನ್ಕೊಂಡ್ರಿ, ಜಮೀನ್ ಇರ್ಲಿಲ್ಲ. ಹೌದು, ಅಲ್ವಾ? ಜಮೀನಿಲ್ಲ. ಜಮೀನ್ ಇಲ್ಲ ಅಂತ ಹತಾಶರಾಗಿ ನೀವೇನ್ ಕುತ್ಕೊಳ್ಳಿಲ್ಲ. ಇಲ್ಲ. ಹೇಗೆ ಇದನ್ನ ಮನೆ ಮೇಲೆ ಮಾಡ್ಬೇಕು ಅಂತ ಬಂದಿದ್ದು ಹೇಗೆ ನಿಮ್ ತಲೆಯಲ್ಲಿ? ಅಂದ್ರೆ ನಾನು ಏನಾದ್ರೂ ಮಾಡ್ಬೇಕು, ಎಲ್ಲಿ ಜಾಗ ಉಂಟು ಅಂತ ಇದು ಮಾಡುವ. ನನ್ನ ಗಂಡ ಹೇಳಿದ್ರು, ನೀನು ಟ್ಯಾರಿಸ್ ನ ಮೇಲೆ ನಿಂಗೆ ಟ್ರೈ ಮಾಡ್ಬೋದಲ್ಲ ಅಂತ. ಹಾಗಾಗಿ ಟ್ಯಾರಿಸ್ ನ ಮೇಲೆ ಹಾಕಿ ನೋಡುವ ಅಂತ ಹಾಕಿದೆ. ಅಂದ್ರೆ ನಂಗೆ ಉತ್ತಮ ಫಲವೇ ಬಂತು ಅದ್ರಲ್ಲಿ. ಈಗ ಮಾಡೋದ್ರಿಂದ ಇದು ಏನು ಹಾಳಾಗಲ್ವಾ ಟೆರೆಸ್ ಅಥವಾ ಈ ನೀರೆಲ್ಲ ನಿಂತ್ಕೊಂತ ಇದೆ ಆ ತರದ್ದು? ಇಲ್ಲ, ನೀರು ನಿಂತಾಗ ನಾನು ಅದನ್ನು ತೆಗಿತಾನೆ ಇರ್ತೇನೆ. ತೆಗಿತಾ ಇರ್ತೇನೆ ಅಂದ್ರೆ ಇದು ನೀರು ಹೋಗ್ಲಿಕ್ಕೆ ಹೊರಗಡೆ ಜಾಗ ಉಂಟು, ಅದರಲ್ಲಿ ತೆಗಿತಾನೆ ಇರ್ತೇನೆ. ಹಾಗಾಗಿ ಇದು ಬಿಲ್ಡಿಂಗಿಗೆ ಮೊದಲನೇದಾಗಿ ಏನು ಅಪಾಯ ಇಲ್ಲ, ಏನು ತೊಂದ್ರೆ ಇಲ್ಲ. ಓಕೆ. ಹಾಗಾದ್ರೆ ಇದನ್ನ ತರಬೇತಿಯಲ್ಲಿ ಪಡ್ಕೊಂಡ್ರಿ ಇಂಥದ್ದನ್ನೆಲ್ಲ ಮಾಡಬಹುದು ಅಂತ? ತರಬೇತಿ ನಮ್ಗೆ ಸ್ವಸಹಾಯ ಸಂಘದಲ್ಲೇ ನಂಗೆ ಮಾಹಿತಿ ಸಿಕ್ಕಿದೆ ಸರ್. ಮೊನ್ನೆ ಸಹ ಒಂದು ಮಾಹಿತಿ ಕೊಟ್ರು, ಹೀಗೆ ಹಾಕ್ಬೇಕು, ಮತ್ತೆ ಅದಕ್ಕೆ ಹುಳ ಹಿಡಿದ್ರೆ ಕೈ ಬೇವಿನ ಎಣ್ಣೆಯಲ್ಲಿ ಸ್ಪ್ರೇ ಮಾಡ್ಬೇಕು ಅಂತ ಹೇಳಿ ಸ್ವಸಹಾಯ ಸಂಘದಲ್ಲೇ ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಎಷ್ಟು ದಿವಸ ಟ್ರೈನಿಂಗ್ ತಗೊಂಡ್ರಿ? ನಮ್ಗೆ ಇದ್ರಲ್ಲಿ ಮೊದಲು 15 ದಿವಸದ್ದು ಟ್ರೈನಿಂಗ್ ಕೊಟ್ಟಿದ್ದಾರೆ ಫಸ್ಟಿಗೆ. ಆಮೇಲೆ ಮೊನ್ನೆ ನಮ್ಗೆ ಒಂದೇ ದಿನ ಮಧ್ಯಾಹ್ನ ಮಾಹಿತಿ ಕೊಟ್ಟಿದ್ದಾರೆ, ಹೇಗೆ ಬಳಸ್ಬೇಕು ಏನು ಅಂತ ಟ್ರೈನಿಂಗ್ ತಗೊಂಡು ಆಮೇಲೆ ಶುರು ಮಾಡಿದ್ರಿ. ಹೌದಾ? ಈಗ ಇದೆಲ್ಲ ಹಾಕಿದಾರಲ್ಲ ಈ ಪಾಟ್ಗಳು, ಇದು ಎಷ್ಟು ವರ್ಷದ್ದು ಇದೆ ಆಕ್ಚುಲಿ? ಅವರು ಹೇಳಿದ್ದಾರೆ ಇದು 3 ವರ್ಷಕ್ಕೆ ಇದಾಗ್ತದೆ ಅಂತ, 3 ವರ್ಷದಲ್ಲಿ ರಿಪೋರ್ಟ್ ಮಾಡ್ಬೇಕಂತ. ಅದು ನಂಗೆ ಹಾಗೆ ಕಾಣಿಸುದಿಲ್ಲ. 5 ವರ್ಷ ನಾವು ಮುಂದುವರಿಸಿಕೊಂಡು ಹೋಗ್ಬೋದು. ಇದು ಎಷ್ಟು ವರ್ಷ ಆಯ್ತು ಈಗ? ಈಗ 2.5 ವರ್ಷ ಆಯ್ತು ಇದನ್ನ ಹಾಕಿ. ಹೆಂಗೆ ಬೆಳೆ ಹೇಗೆ ಬರುತ್ತೆ? ಇದು ಹೂ ಯಾವಾಗ ಬಿಡುತ್ತೆ? ಹೇಗಿದೆ ಇದು? ನಮ್ಗೆ ಅಂದ್ರೆ ಮಳೆಗಾಲದಲ್ಲಿ ಅಷ್ಟಾಗಿ ಬರುದಿಲ್ಲ. ಈ ಬಿಸಿಲು ಚೆನ್ನಾಗಿ ಬಿದ್ದಾಗ ಇದಕ್ಕೆ ಎಷ್ಟು ಬಿಸಿಲು ಬೀಳ್ತದ ಅಷ್ಟು ಒಳ್ಳೆ ಫಲ ಬರ್ತದೆ ನಮ್ಗೆ. ಬಿಸಿಲು ಬೇಕು, ಮತ್ತೆ ಮರದ ಅಡಿ ಇರಬಾರ್ದು, ಮತ್ತೆ ಮರದ ಬೇರು ಹೋಗ್ಬಾರ್ದು. ಈ ಗಿಡಕ್ಕೆ ನಾವು ಮರದ ಬೇರು ಹೋದರೆ ಅದು ಖಂಡಿತವಾಗಿ ಗಿಡ ಚೆನ್ನಾಗಿ ಸೊಂಪಾಗಿ ಬೆಳೀತದೆ, ಆದ್ರೆ ಫಲ ಬರುದಿಲ್ಲ. ಓ ಹೌದಾ? ಮರದ್ದು ಯಾವ ಮರದ್ದು ಬೇರು ಇದಕ್ಕೆ ಬರಬಾರ್ದು. ಹಾಗಾಗಿ ಇದಕ್ಕೆ ಚಟ್ಟಿಯೇ ಉತ್ತಮ ಅಂತ ಹೇಳ್ತೇನೆ ನಾನು. ಅಂದ್ರೆ ಈಗ ಇದು ಈ ಬೇರಿಗೆ ಬೇರೆ ಗಿಡದ ಬೇರು ತಾಗ್ಲೇಬಾರ್ದು. ಬೇರೆ ಗಿಡದ ಬೇರು ಬಂದ್ರೆ ಆ ಗಿಡ, ಈಗ ದಾಸವಾಳ ಬೇರೆ ಕಾಕಡ ಎಲ್ಲ ಬೇರೆ ಗಿಡದ ಸಮೀಪ ಇದ್ರೂ ಆಗ್ತದೆ, ಆದ್ರೆ ಇದು ಹಾಗೆ ಆಗುದಿಲ್ಲ. ಇದು ಎಷ್ಟು ಹೈಟ್ ಬೆಳೆಯುತ್ತೆ? ಇಷ್ಟೇನಾ ಇದು ಅಥವಾ ಇಲ್ಲ ದೊಡ್ಡದಾಗ್ತದೆ. ಇದು ಈಗ ನಾನು ತರುವಾಗ ಚಿಕ್ಕದಿತ್ತು, ಈಗ ಇಷ್ಟೇ ಆಯ್ತು. ಆದ್ರೆ ನಾವು ಇದು ಕಟ್ಟಿಂಗ್ ಮಾಡ್ತೇವೆ ನಾವು. ಒಮ್ಮೆ ಹೂವಾಗಿ ಮುಗಿದ ಮೇಲೆ ಅದು ಅಂದ್ರೆ ಚಿಗುರು ಚೆನ್ನಾಗಿ ಬರ್ತದೆ. ಕಟ್ ಮಾಡಿದ ಹಾಗೆ ಚಿಗುರು ಚೆನ್ನಾಗಿ ಬಂದು ಪುನಃ ಮಧ್ಯದಲ್ಲೆಲ್ಲ ಚಿಗುರು ಬಿಟ್ಟು ಒಳ್ಳೆ ಫಲ ಬರ್ತದೆ. ಮರ ದೊಡ್ಡದಾದಂಗೆಲ್ಲ ಬೇರು ದೊಡ್ಡದಾಗುತ್ತೆ. ಸಾಕಾಗುತ್ತಾ ಈ ಕುಂಡ? ಒಂದು 5 ವರ್ಷ ತನಕ ಸಾಕಾಗ್ತದೆ, ಏನಾಗುದಿಲ್ಲ. 3 ವರ್ಷ ಹೇಳ್ತಾರೆ, ಆದ್ರೆ 5 ವರ್ಷ ತನಕ ಆಗ್ಬೋದು. ಯಾಕೆಂದ್ರೆ ನಾನು ಇದರ ಮೊದಲೊಂದು ಬೇರೆ ಗಿಡಗಳನ್ನು ಹಾಕಿ ನಾನು ಟ್ರೈ ಮಾಡಿದ್ದೇನೆ. ಅದಂದ್ರೆ ನಾನು ಇದಕ್ಕೆ ಖುಷಿಗೆ ಶೋ ಅಂತ ಹಾಕಿದ್ದು. ಇದು ಈಗ ನಂಗೆ ಇದ್ರಲ್ಲಿ ಮಾಡಿದ್ರೆ ನಂಗೆ ನನ್ನ ಖರ್ಚಿಗೂ ಆಯ್ತು, ಮನೆ ಖರ್ಚಿಗೂ ಆಗ್ತದೆ. ಹಾಗಾಗಿ ಮತ್ತೆ ನಾನು ಹೆಚ್ಚು ಸಾವಯವವೇ ಬಳಸುವುದರಿಂದ ನಂಗೆ ಹೆಚ್ಚಾಗಿ ಖರ್ಚು ಏನು ಬರುದಿಲ್ಲ. ಗೊಬ್ಬರ ಅಂದ್ರೆ ದನದ್ದು ಮೂತ್ರ, ಅದಕ್ಕೆ ನೆಲಕಡಲೆ ಹಿಂಡಿ, ಕೈಬೇವಿನ ಹಿಂಡಿ ಹಾಕಿ ಒಂದು 5 ದಿವಸ ಇಡ್ತೇನೆ. ಆಮೇಲೆ ಅದನ್ನು ಇದರ ಬುಡಕ್ಕೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದರ ಬುಡಕ್ಕೆ ಹಾಕ್ತಾ ಬರ್ತೇನೆ. ಮತ್ತೆ ನೆಕ್ಸ್ಟ್ ನಾನು ಇದು ಕಾಳು, ನೆಲಕಡಲೆ ಕಾಳು ಆಗ್ತದೆ, ಮತ್ತೆ ಬಿಳಿ ಕಡಲೆ ಕಾಳು ಆಗ್ತದೆ, ಮತ್ತೆ ಇದು ಹೆಸರು ಕಾಳು. ಒಂದೊಂದು ಸಲ ಮುಗ್ಗು ಬರಿಸಿ ಇಷ್ಟಕ್ಕೆ ನಾನು 1 kg ಹಾಕಿರ್ತೇನೆ. 1 kg ಅನ್ನು ಮುಗ್ಗು ಬರಿಸಿ ದನದ ಮೂತ್ರಕ್ಕೆ ಹಾಕಿ 1 ವಾರ ಇಡ್ತೇನೆ. 1 ವಾರ ಇಟ್ಟು ಪುನಃ ಅದಕ್ಕೆ ಅಷ್ಟೇ ನೀರು ಹಾಕಿ ಅದಕ್ಕೆ ನಾನು ಮಾತ್ರ 1 ತುಂಡು ಬೆಲ್ಲ ಹಾಕ್ತೇನೆ. ಹೌದಾ? ಬೆಲ್ಲ ಹಾಕಿ ಅದನ್ನು ದಿನ ತಿರುಗಿಸ್ತಾ ಇರ್ಬೇಕು. ನಾವು ಯಾವ ಬಾಕ್ಸ್ಗೆ ಹಾಕಿರ್ತೇವೆ ಅದನ್ನು ದಿನ ತಿರುಗಿಸ್ತಾ ಇರ್ಬೇಕು. ಅದಕ್ಕೆ 1 ತುಂಡು, ಅಂದ್ರೆ 40 ಗಿಡಕ್ಕೆ ನಾವೊಂದು 100 ಗ್ರಾಮಿನಷ್ಟು ಬೆಲ್ಲ ಹಾಕ್ಬೇಕು. ಬೆಲ್ಲ ಎಷ್ಟು ಹಾಕ್ಬೇಕು? ಕಾಳು 1 kg ಹಾಕ್ತೇನೆ. 1 kg ಕಾಳು, 100 ಗ್ರಾಮಿನಷ್ಟು ಬೆಲ್ಲ, ಮತ್ತೆ 5 ಲೀಟರ್ ಆಗುವಷ್ಟು ದನದ ಮೂತ್ರ ಹಾಕಿರ್ತೇನೆ. ಮತ್ತೆ ಹಸಿ ಸೆಗಣಿ, ಅವತ್ತಿದೆ ಫ್ರೆಶ್ ಸೆಗಣಿ, 1/2 kg ನಷ್ಟು ಅದನ್ನು ಹಾಕಿ
ದಿನ ಅದನ್ನು ತಿರುಗಿಸ್ತಾ ಇರ್ಬೇಕು. ಅದು ತುಂಬಾ ಮಾತ್ರ 2-3 ದಿನ ಹೋಗುವಾಗ ತುಂಬಾ ಸ್ಮೆಲ್ ಬರ್ತದೆ. ಅದನ್ನು ದಿನ ತಿರುಗಿಸಿ ಮತ್ತೆ ಒಂದು ಸಂಜೆ ಹೊತ್ತಿಗೆ ಬಿಸಿಲಿಗೆ ಹಾಕಬಾರ್ದು. ಒಂದು ಸಂಜೆ 4 ಗಂಟೆ ಅಷ್ಟೇ ಪ್ರಮಾಣದ ನೀರನ್ನು ಹಾಕಿ ನಾವು ಇದರ ಬುಡಕ್ಕೆ ಕೊಡ್ಬೇಕು. ಹಂಗ ನೀವು ಹೇಳೋ ತರ ನೋಡಿದ್ರೆ ಈ ಪಾಟೆ ವಾಸಿ ಅಂತ ಅನ್ಸುತ್ತೆ. ಇದಕ್ಕಿಂತ ನಾವು ನೆಲದಲ್ಲಿ ನೆಡುವುದಕ್ಕೆ, ನೆಲದಲ್ಲಿ ತುಂಬಾ ಹುಲ್ಲು ಬರ್ತದೆ, ಮತ್ತೆ ಬೇರೆ ಗಿಡ ಹತ್ತಿರ ಇದ್ರೆ ಅದ್ರದ್ದು ಬೇರು ಬರ್ತದೆ, ಮತ್ತೆ ಅದಕ್ಕೆ ಎಷ್ಟು ನಾವು ತೆಗೆದ್ರು ಹುಲ್ಲು ಬರುದು, ನೀರು ಹಾಕಿದ ಹಾಗೆ ಹುಲ್ಲು ಬರ್ತದೇ ಇರ್ತದೆ. ಇದ್ರಲ್ಲಿ ಹಾಗೆ ಹುಲ್ಲಿದ್ದೆಲ್ಲ ಇದಿಲ್ಲ, ಬರುದಿಲ್ಲ. ಇದ್ರಲ್ಲಿ ನಾನು 38 ಉಂಟು. 38. ಎಷ್ಟು ಆದಾಯ ಬರುತ್ತೆ ಈಗ ನಂಗೆ ಒಂದು ವಾರಕ್ಕೆ 8,000. ಒಂದು ವಾರಕ್ಕೆ 8,000 ಬರ್ತದೆ. ಒಂದು ವಾರಕ್ಕೆ 8 ಅಂದ್ರೆ 8×4 32 ಅಷ್ಟೇ. ಅಂದ್ರೆ ಮಳೆಗಾಲದಲ್ಲಿ ಅಷ್ಟು ಬರುದಿಲ್ಲ. ಮಳೆಗಾಲದಲ್ಲಿ ಅಂದ್ರೆ ಮೋಡ ಎಲ್ಲ ಬೀಳ್ತದಲ್ಲ ಹಾಗೆ. ಮತ್ತೆ ಇದು ಅಂದ್ರೆ ಒಮ್ಮೆ ಫಸಲು ಬಂದಾಗ 8 ದಿನ ಒಳ್ಳೆ ಫಸಲು 4 ಅಟ್ಟಿ 5 ಅಟ್ಟಿ ಹಾಗೆ ಬರ್ತದೆ. ಆಗ ಅದು ಆದ ಮೇಲೆ ಪುನಃ ಕಡಿಮೆ ಆಗ್ತಾ ಬರ್ತದೆ. ಆಗ ರಿಟರ್ನ್ ನಾವು ಗೊಬ್ಬರ ಹಾಕಿ ಇಡ್ಬೇಕು. ಗೊಬ್ಬರ ಇಟ್ಟ ಕೂಡಲೇ ಪುನಃ ಫಸಲು ಬರ್ತದೆ. ಒಂದೇ ಸಲ 32,000 ಅಂತ ಹೇಳೋ ಆಗಿಲ್ಲ, ಇಲ್ಲ, ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಆಗ್ತದೆ. ಒಂದ್ 5-6 ಸಾವಿರ ಅಥವಾ ಒಂದ್ 10,000 ಹೆಚ್ಚು ಕಡಿಮೆ ಆಗ್ತದೆ. ಬಟ್ ಎಷ್ಟು ಗಂಟೆ ಇದಕ್ಕೆ ನೀವು ಟೈಮ್ ಕೊಡ್ತೀರಿ ಇಷ್ಟು ಮೇಂಟೈನ್ ಮಾಡಕ್ಕೆ? ಟೈಮ್ ಅಂದ್ರೆ ಇದು ಮಲ್ಲಿಗೆ ಗಿಡದ್ದು ಒಂದಂದ್ರೆ ಅದ್ರದ್ದು ಕೆಲಸ ಬೆಳಿಗ್ಗೆ ಬೇಗ. ನಾನು ಈಗ 2 ಅಟ್ಟಿ 3 ಅಟ್ಟಿ ಆಗುವಾಗ ನಾನು 3 ಗಂಟೆಗೆ ಹೇಳ್ತೇನೆ. 3 ಗಂಟೆಗೆ ಎದ್ದು ಅದಕ್ಕೆ ಮೊದಲಿಗೆ ಫಸ್ಟಿಗೆ ಮೇಲೆ ನೀರು ಸಿಂಪಡಿಸ್ಬೇಕು. ಅದ್ರ ನೀರು ಸಿಂಪಡಿಸದಿದ್ರೆ ಅದರ ಬೆಳಿಗ್ಗೆ ಎದ್ದು ಹನಿ ನಿಂತ್ರೆ ಎಲೆ ಕಪ್ಪಾಗ್ತದೆ. ಎಲೆ ಕಪ್ಪಾದ್ರೆ ಅದು ಫಸಲಷ್ಟು ಇದಾಗುದಿಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗ ನಾವು ಅದಕ್ಕೆ ನೀರು ಕೊಟ್ಟ ಆಮೇಲೆ ಹೂ ಕೊಯ್ಲಿಕ್ಕೆ ಶುರು ಮಾಡ್ಬೇಕು. ನಂಗೆ ಇದಕ್ಕೆ 4 ಅಟ್ಟಿ ಎಲ್ಲ ಆಗುವಾಗ ಸಾಧಾರಣ 5-6 ಗಂಟೆ ಬೇಕು ಇದಕ್ಕೆ. ಹೂ ಕೊಯ್ದು ನೇಯ್ದು ಚೆಂಡು ಮಾಡಿ ಎಲ್ಲ ಕೊಡ್ಲಿಕ್ಕೆ, ಎಲ್ಲ ಮಾಡೋದಕ್ಕೆ. ಅದಕ್ಕಾಗಿ ನಾನು ಬೇಗ ಹೇಳ್ತೇನೆ. 3 ಗಂಟೆಗೆ ಎದ್ದು ಬೇಗ ಮಾಡ್ತೇನೆ. ಒಬ್ಬರದೇ ಕೆಲಸ. ಒಬ್ರು. ಇದು ಮಾರ್ಕೆಟಿಂಗ್ ಹೇಗೆ? ಮಾರ್ಕೆಟಿಂಗ್ ನಾನು ಇಲ್ಲಿ ನಮ್ದು ಅಂಗಡಿಯಲ್ಲಿ ಕೊಡ್ತೇನೆ. ಪರ್ಮನೆಂಟ್ ವಹಿಸ್ಕೊಂಡ್ಬಿಟ್ಟಿದ್ದೀರಿ? ಹೌದು, ಒಂದು ಅಂಗಡಿಯನ್ನು ವಹಿಸ್ಕೊಂಡ್ಬಿಟ್ಟಿದ್ದೇನೆ, ಅಲ್ಲಿಗೆ ಪರ್ಮನೆಂಟ್ ಕೊಡ್ತೇನೆ. ರೇಟ್ ಹೇಗೆ ಫಿಕ್ಸ್ ಮಾಡಿರ್ತೀರಿ? ಅಥವಾ ಪ್ರತಿ ಸಾರಿ ಮಾಡ್ತೀರಾ ಅಥವಾ ಒಂದ್ಸಲ? ಇಲ್ಲ, ಅದು ದಿನ ಧಾರಣೆ ಬರ್ತದೆ. ದಿನದ ಹಾಗೆ ಚೇಂಜ್ ಆಗ್ತಾ ಇರ್ತದೆ. ಅವತ್ತಿನ ರೇಟ್ ಅವತ್ತಿಗೆ. ಕೆಲವು ಸಲ ಅಟ್ಟಿಗೆ 2,000 ಇರ್ತದೆ, ಕೆಲವು ಸಲ 250 ಇರ್ತದೆ. ಎಷ್ಟು ಕೆಜಿಗೆ? ಒಂದು ಅಟ್ಟಿ ಅಂದರೆ ಅದರಲ್ಲಿ 800 ಹೂ ಇರ್ತದೆ. 800 ಹೂ ಇರ್ತದೆ. 800 ಹೂವಿಗೆ ಕೆಲವು ಸಲ 2,000 ಬರ್ತದೆ ಅಟ್ಟಿಗೆ, ಕೆಲವು ಸಲ 250 ಬರ್ತದೆ ಮಳೆಗಾಲದಲ್ಲಿ. ಅಂದ್ರೆ ಕೆಜಿ ಲೆಕ್ಕದಲ್ಲಿ ಹೇಳೋದಾದ್ರೆ? ಕೆಜಿ ಲೆಕ್ಕದಲ್ಲಿ ಹೇಳುವುದಾದ್ರೆ ಅದೊಂದು 3/4 ಕೆಜಿ ತನಕ ಬರ್ತದೆ. 3/4 ಕೆಜಿ ತನಕ ಬರ್ತದೆ. ಅಷ್ಟಕ್ಕೆ 1,000 ವರೆಗೆ ಹೋಗುತ್ತಾ? ಹೋಗ್ತದೆ. ಹಬ್ಬ ಹುಣ್ಣಿಮೆ ಬಂದಾಗ, ಹಬ್ಬ ಹುಣ್ಣಿಮೆ ಮತ್ತೆ ಮದುವೆದ್ದು ಸೀಸನ್ ಜಾಸ್ತಿ ಇದ್ದಾಗ. ಮೊನ್ನೆ ಒಂದು ಹಬ್ಬದ ಹೊತ್ತಿಗೆ 2,000 ಒಂದು ವಾರ ಇತ್ತು. ಆಗ ನಂಗೆ ಖುಷಿ ಸರ್, ನಂಗೆ ಒಂದು 16,000 ತನಕ ಆಗಿದೆ ಒಂದು ವಾರದಲ್ಲಿ. ಅಂದ್ರೆ ಆಗ ಹೂವು ತುಂಬಾ ಆಗ್ತಾ ಇತ್ತು, ಹಾಗಾಗಿ 16,000 ಸಿಕ್ಕಿದೆ ಒಂದು ವಾರದಲ್ಲಿ. ಅದ್ಭುತ. ವಾರಕ್ಕೆ ಇದು ಮಗ್ಗು ಕೊಡ್ತೀರಾ, ಹೂ ಕೊಡ್ತೀರಾ? ಮಗ್ಗು ಬೆಳಿಗ್ಗೆ ತೆಗ್ದು ನೇಯ್ಬೇಕು ನಾವು. ಅದನ್ನ ಹರಿಯೋದು ಗಿರಿಯೋದೆಲ್ಲ ನೀವೇ ಮಾಡ್ಕೊಡ್ತೀರಿ ಅಥವಾ ಬೇರೆ? ಇಲ್ಲ, ನಾನ್ ಮಾಡ್ತೇನೆ. ಒಬ್ಬರು ಬರ್ತಾರೆ. ಹೌದು, ಹೂವು ತುಂಬಾ ಆದಾಗ ಒಬ್ಬರನ್ನು ಕರಿತೇನೆ. ಅದ್ಭುತ. ನೋಡಿ, ಏನೋ ಭೂಮಿ ಇಲ್ದಂಗೆ ಕೂಡ ಮನ್ಸಿದ್ರೆ ಸಾಧನೆ ಮಾಡಬಹುದು. ಸಾಕ್ಷಿ. ಖಂಡಿತ ಮಾಡಬಹುದು. ಇದನ್ನ ಎಲ್ಲರೂ ಮಾಡಬಹುದು. ಎಲ್ಲ ಸಿಟಿಯಲ್ಲಿ ಇರೋರು ಕೂಡ ಮಾಡಬಹುದು ಅಲ್ವಾ? ಮಾರುಕಟ್ಟೆ ಅಂತೂ ಇದ್ದೇ ಇದೆ, ಅದಕ್ಕೆ ಭಯ ಇಲ್ಲ. ಹೂವಿಗೆ, ಮಲ್ಲಿಗೆಗೆ, ಮಂಗಳೂರು ಮಲ್ಲಿಗೆಗೆ ಎಲ್ಲಿಯೂ ಮಾರ್ಕೆಟ್ ಇರ್ತದೆ. ಬೆಳೆಸಲಿಕ್ಕೆ ಮನಸ್ಸು ಬೇಕು, ಅದಕ್ಕೆ ಮಾತ್ರ ತಾಳ್ಮೆ ಬೇಕು. ತಾಳ್ಮೆ ಇತ್ತಂತಾದ್ರೆ ಇದನ್ನು ಯಾರು ಬೆಳೆಸಬಹುದು, ಯಾರು ಮಾಡಬಹುದು. ಇದು ಸಸಿ ಎಲ್ಲಿ ತಂದ್ರಿ? ಇದನ್ನು ಸಸಿ ನಾನು ಕಾಪಿದ್ದು ನರ್ಸರಿಯಲ್ಲಿ. ಎಲ್ಲಾ ಕಡೆ ನರ್ಸರಿಯಲ್ಲಿ ಇದು ಸಿಗುತ್ತೆ ಅಲ್ವಾ? ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಅಂತ ಹೇಳೋ ಏನಿದೆ? ಮಂಗಳೂರು ಮಲ್ಲಿಗೆ. ಮಂಗಳೂರು ಮಲ್ಲಿಗೆ ಇದು ಮಾತ್ರ. ಯಾಕಂದ್ರೆ ಬೇರೆ ಬೇರೆ ತರ ಮಲ್ಲಿಗೆ ಇದೆ, ಅವನ್ ಬೆಳೆದ್ರು ಅಡ್ಡಿ ಇಲ್ವಾ? ಬರೀ ಇದನ್ನೇ ಬೆಳಿಬೇಕು ಅಂತೀರಿ? ಮಂಗಳೂರು ಮಲ್ಲಿಗೆಗೆ ಇದ್ದಷ್ಟು ರೇಟ್ ಬೇರೆ ಮಲ್ಲಿಗೆಗೆ ಇಲ್ಲ. ಬೆಲೆಗೆ ಅಷ್ಟು ರೇಟ್ ಬರುದಿಲ್ಲ. ಓಕೆ, ಅದ್ಭುತವಾದ ಕತೆ. ನಾನು ಸೋಜಿಗ ಆಯ್ತು ಮತ್ತು ಖುಷಿ ಆಯ್ತು. ಇದು ಹೀಗೆಲ್ಲ ನಾನು ಆಕ್ಚುಲಿ ಹೇಗಿದೆಯಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಖುಷಿ ಆಯ್ತು. ಅದ್ಭುತ. ಮತ್ತೇನೇನ್ ಮಾಡಿದಿರಿ? ಇದು ಮರಜಾಜಿ ಅಂತ ಹೇಳ್ತಾರೆ. ಮರಜಾಜಿ
ಓ, ಇದಕ್ಕೂ ಡಿಮಾಂಡ್ ಇದೆಯಾ? ಇದಕ್ಕೂ ಡಿಮಾಂಡ್ ಉಂಟು. ಓಕೆ. ಇದನ್ನು ನಾವು ಕಟ್ಟಿ ಮಾಲೆ, ಮಲ್ಲಿಗೆ ಹಾಗೆಯೇ ಮಾಲೆ ಮಾಡಿ ಕೊಡ್ಬೇಕು. ಇದಕ್ಕೂ ಡಿಮಾಂಡ್ ಇದೆ. ಅದು ಬಿಳಿದ್ದು ಅದು ಕಾಕಡ. ಕಾಕಡ ಈಗ ಮಾರ್ಕೆಟ್ ಒಂದೊಂದು ಹಾಕಿದ್ರಿ ಸಾಕಾ? ಇಲ್ಲ, ಸಾಕಾಗುದಿಲ್ಲ. ಇದು ನಾನು ಹಾಕಿ ಹೋದ ವರ್ಷ ಹಾಕಿದ್ದಷ್ಟೇ. ಇನ್ನು ಅದಕ್ಕೆ ಪಾಟ್ ತಂದು ಬೇರೆ ಟ್ರೈ ಮಾಡಿ ನಡೀತಾ ಇದೆ. ಎಂತ ಆಗ್ತದೆ ಅಂತ ನೋಡುವ ಅಂತ. ಹೂ ಹೇಗೆ ಬೇಕು. ಆಮೇಲೆ ಈ ಮಣ್ಣನ್ನ ಎಲ್ಲಿಂದ ತಗೊಂಡ್ ಬಂದ್ರಿ ನೀವು? ಮಣ್ಣನ್ನು ನಾನು ಲಾರಿ ಅವರ ಹತ್ರ ತರಿಸಿದ್ದು ಸರ್. ಎಲ್ಲಿಂದ? ಅವರು ಇದು ಒಂದು ಕಾಪಿನಿಂದ ತಂದಿದ್ದಾರೆ, ಒಂದು ಮತ್ತೊಂದು ಮೂಡು ಬೆಳ್ಳೆಯಿಂದ. ಹೌದಾ? ಅದಕ್ಕಿಂತ ಮಣ್ಣು ಬೇಕಾ? ಇಂಥ ಮಣ್ಣು ಬೇಕು. ನಿಮ್ಮಲ್ಲಿ ಆಗಲ್ಲ ಮಣ್ಣು ಇದಕ್ಕೆ? ನಮ್ಮ ಮಣ್ಣು ಆಗ್ತದೆ, ಆದ್ರೆ ನಮ್ಗೆ ಇಲ್ಲಿ ಜಾಗ ಇಲ್ಲ ಅಲ್ಲ, ಮಣ್ಣು ತೆಗಿಲಿಕ್ಕೆ ಜಾಗ ಇಲ್ಲ. ತುಂಬಾ ಮಣ್ಣು ಬೇಕಾಗ್ತದೆ. ಲಾರಿ, ಒಂದು ಲಾರಿ, 2 ಲಾರಿ. ಎಷ್ಟು ತರಿಸಿದ್ರಿ ಹಾಗಾದ್ರೆ ಇದಕ್ಕೆ? ನಾನು 2 ಲಾರಿ ತರಿಸಿದ್ದೇನೆ. ಅದಕ್ಕೆ ಎಷ್ಟು ಅಮೌಂಟ್ ಆಯ್ತು? ಒಂದು ಲಾರಿಗೆ ನಂಗೆ 1800 ತಕೊಂಡಿದ್ದಾರೆ. ಮಣ್ಣು ಹಂಗ್ ತರಿಸಿದ್ರಿ ನೀವು? ಮಣ್ಣು ಇದ್ದವ್ರಿಗೆ ತೊಂದರೆ ಇಲ್ಲ. ಮಣ್ಣು ಇದ್ದವ್ರಿಗೆ ಸಿಟಿಯಲ್ಲಿ ಮಾಡ್ಬೇಕಂದ್ರೆ ಈ ಮಣ್ಣು ಸಿಗುತ್ತೆ ಹಾಗಾದ್ರೆ? ಆ ಮಣ್ಣು ಸಿಗ್ತದೆ, ಅದು ಎಲ್ಲಾ ಊರಲ್ಲಿ ಸಿಗುತ್ತೆ ಅಂತ ಅನ್ಕೋಬಹುದು ನಾವು. ಇಂಥ ಮಣ್ಣಿಗೆ ಬೆಳೆಯುತ್ತೆ ಅಂತ ಏನಾದ್ರು ಇದೆಯಾ? ಈಗ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕದ ಎರೆ ಮಣ್ಣಿದೆ, ಕರೆ ಮಣ್ಣಿದೆ, ಬೆಳೆಯುತ್ತಾ ಅಂತ ಅನ್ಸುತ್ತಾ ನಿಮ್ಗೆ? ಬೆಳೀತದೆ ಸರ್, ಬೆಳೀತದೆ. ಅದಕ್ಕೆ ಬೇಕಾದದ್ದು ಮಣ್ಣು ಮುಖ್ಯ ಇಷ್ಟ ಅಷ್ಟೇ, ಗೊಬ್ಬರದಲ್ಲಿ. ಆದ್ರೆ ಬೆಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಆದ್ರೆ ಎಲ್ಲಿಯೂ ಬೆಳೀತದೆ ಮಲ್ಲಿಗೆ, ಎಲ್ಲ ಕಡೆಯೂ ಬೆಳೀತದೆ. ಮುಂಚೆ ಹೇಳ್ತಿದ್ರು ಇದು ಸಮುದ್ರ ಬದಿ ಆಚೆ, ಸೋತ್ಕಲ್ನಾಚೆ ಎಲ್ಲ ಬೆಳೆಯುವುದಿಲ್ಲ ಅಂತ. ಈಗ ಅಲ್ಲಿಯೂ ಟ್ರೈ ಮಾಡಿದ್ದಾರೆ. ನಾನು ತಂದೆ ಮನೆಯಲ್ಲಿ ಕೊಂಡೋಗಿ ಹಾಕಿದ್ದೇನೆ ಒಂದು 5-6 ಗಿಡ, ಅಲ್ಲಿ ಆಗ್ತಾ ಉಂಟು. ತೊಂದರೆ ಎಲ್ಲ ಪ್ರಯೋಗ ಮಾಡಿದ್ದೀರಿ. ಓಕೆ. ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ? ನೀರಿನ ವ್ಯವಸ್ಥೆ ನಮ್ದು ಬಾವಿಯಲ್ಲಿ ನೀರುಂಟು. ಅದನ್ನು ಹೌದು, ಬಾವಿ ಉಂಟು ನಮ್ಗೆ. ಬಾವಿಯಲ್ಲಿ ಸಿಂಟೆಕ್ಸ್ ಅಲ್ಲಿ ತುಂಬಿ ಇಲ್ಲಿ ಪೈಪ್ ಹಾಕಿ ಅದರಿಂದ ನೀರನ್ನು ಪೈಪ್ ಮಾಡ್ಕೊಂಡಿದ್ದೀರಿ. ಹೌದು. ನೀರು ಒಂದು ಎಷ್ಟು ಸಾರಿ ಇದಕ್ಕೆ ಹಾಕ್ಬೇಕು? ನೀರಿನ ಅವಶ್ಯಕತೆ ಎಷ್ಟಿದೆ ಇದಕ್ಕೆ? ಬೆಳಿಗ್ಗೆ ನಾವು ಒಮ್ಮೆ ಫುಲ್ ನೀರ್ ಕೊಡ್ಬೇಕು, ಮೇಲೆ ಎಲ್ಲ ಹಾರಿಸಿ, ಹನಿ ಹಾರಿಸಿ, ಆಮೇಲೆ ಬುಡಕ್ಕೆ ಹಾಕ್ಬೇಕು. ಮತ್ತೆ ಸಂಜೆ ಬಿಸಿಲಿದ್ದಾಗ ಸಂಜೆ ಸ್ವಲ್ಪ ಪುನಃ ಅಷ್ಟೇ. ಏನದು ಫುಲ್ ಪಾಟ್ ತುಂಬಕ ಅಥವಾ? ಇಲ್ಲ, ಪಾಟ್ ತುಂಬಬೇಕಂತ ಇಲ್ಲ. ಅರ್ಧ ನೀರು ಬೆಳಿಗ್ಗೆ ಹಾಕಿದ್ರೆ ಸಂಜೆ ಸ್ವಲ್ಪ ಹಾರಿಸಿದ ಹಾಗೆ ಅದು ಬಾಡಿ ಹೋಗುದಕ್ಕೆ ಹಾರಿಸಿದ್ರೆ ಜಾಸ್ತಿ ನೀರು ಹಾಕೋದು ಬೇಡ. ಜಾಸ್ತಿ ನೀರು ಬೇಡ. ಅದೇ ನೆಲದಲ್ಲಿ ಹಾಕಿದ್ರೆ ಅದಕ್ಕೆ ಒಂದು ಗಿಡಕ್ಕೆ 2 ತಂಬಿಗೆ ನೀರು ಬೇಕು. ಇದಕ್ಕೆ ಹಾಕಿದ್ರೆ, ಚಟ್ಟಿಯಲ್ಲಿ ಹಾಕಿದ್ರೆ ನೀರು ಕಡಿಮೆ, ನೀರು ಹೆಚ್ಚು ಬೇಕಂತ ಇಲ್ಲ. ಯಾಕಂತಂದ್ರೆ ಈಗ ಸಿಟಿಗಳಲ್ಲಿ ನೀರಿಂದು ಇದು ಇರ್ತದೆ, ತೊಂದರೆ ಇರ್ತದೆ. ಹಾಗಾಗಿ ಚಟ್ಟಿಯಲ್ಲಿ ಬೆಳೆಸಿದ್ರೆ ಅವರಿಗೆ ನೀರಿನ ಅಷ್ಟೊಂದು ಅವಶ್ಯಕತೆ ಇಲ್ಲ. ಬಟ್ಟೆ ಒಗ್ದ ನೀರು ಅಂದ್ರೆ ಸಾಬೂನದು ನೀರಲ್ಲ, ಒಮ್ಮೆ ಬಟ್ಟೆ ತೊಳೆದಾದ್ಮೇಲೆ ಪುನಃ ಅದನ್ನು ನಾವು ಕೈಯಲ್ಲಿ ತೊಳೆಯುವವರಿಗೆ ಆ ನೀರನ್ನು ಯೂಸ್ ಮಾಡಬಹುದು. ಪಾತ್ರೆ ತೊಳೆದ ನೀರನ್ನು ಯೂಸ್ ಮಾಡಬಹುದು. ನಾನು ವೇಸ್ಟ್ ನೀರು, ಬೇಸಿಗೆ ಕಾಲದಲ್ಲಿ ಅಕ್ಕಿ ತೊಳೆದ ನೀರು ಅದನ್ನೆಲ್ಲ ಒಂದು ಇದಕ್ಕೆ ಹಾಕಿಟ್ಟು ಪಾತ್ರೆಗೆ ಅದನ್ನ ತಂದು ಹಾಕ್ತೇನೆ ಇದಕ್ಕೆ. ಏನೇನು ಐಡಿಯಾ ಬರುತ್ತೆ ಅದೆಲ್ಲ ತೊಂಡೆಕಾಯ್ದು ಇವತ್ತು ಇದು ಮಾಡಿದ್ದು. ಆದ್ರೆ ನಂಗೆ ಮೊನ್ನೆ ಒಂದು ಸ್ವಲ್ಪ 1/4 kg ಬಂದದ್ದು. ಅಂದ್ರೆ ಈ ಸಲ ಹಾಕಿದ್ದಷ್ಟೇ. ಇದು ಬಸಳೆದು ಇದು ತುಂಬಾ ಎಲೆ ಎಲ್ಲ ತುಂಬಾ ದೊಡ್ಡದು ಬಂದಿದೆ, ಚಂದಾಗಿದೆ. ಪ್ರಯೋಗ ಮಾಡ್ತಾನೆ ಇರ್ತೇನೆ. ಐಡಿಯಾ ಬಂದಂಗೆಲ್ಲ. ಮನೆ ಯಾವಾಗ ಕಟ್ಟಿದ್ದೀವಿ ನೀವು? ಮನೆ ಕಟ್ಟಿ ನಾವು 25 ವರ್ಷ ಆಯ್ತು. 25 ವರ್ಷ ಆಯ್ತು. ಮನೆಯಾಗಿ ಇನ್ಮೇಲೆ ಮನೆ ಕಟ್ಟೋರು ನಿಮ್ಮನ್ನ ನೋಡಿದವ್ರು ಅನ್ಕೊಂತಾರೆ ಇದು ಏನ್ ಬೆಳೆಯಕ್ ಆಗುತ್ತೆ ನೋಡೋಣ ಇರಪ್ಪ ಇಲ್ಲಿ ಅಂತ. ಈಗ ಈ ಮನೆ ಕಟ್ಟಿ ಬಾಡಿಗೆ ಕೊಡೋದಕ್ಕಿಂತ ಇದು ವಾಸಿ ಅಲ್ವಾ? ಇದು ವಾಸಿ. ಯಾಕೆಂದ್ರೆ ಅವರದ್ದು ಬಾಡಿಗೆದಾರರದ್ದು ಕಿರಿಕಿರಿ ಇಲ್ಲ, ನಮ್ಗೆ ಇದ್ರಲ್ಲಿ ನೆಮ್ಮದಿಯೇ ಸಿಗ್ತದೆ, ಏನು ತೊಂದರೆ ಇಲ್ಲ. ತೊಂದರೆನೂ ಇಲ್ಲ. ಆಮೇಲೆ ಇಷ್ಟು ಬಾಡಿಗೆ ಎಲ್ಲಿ ಕೊಡ್ತಾರೆ? ಇಷ್ಟು ಸಿಗುದಿಲ್ಲ ಅಲ್ವಾ? ಅವರು ತಿಂಗಳಿಗೆ ಒಂದು 3000, ಹೆಚ್ಚು ಅಂದ್ರೆ ಒಂದು 5000 ಕೊಡ್ಬೋದು. ಇದರಲ್ಲಿ ವಾರದಲ್ಲಿ 5000 ಆಗ್ತದೆ. ಓಕೆ. ಎಷ್ಟು ವರ್ಷ ಆಯ್ತು ಇದು? ಇದು ಮನೆ ಕಟ್ಟಿ ಆಯ್ತು. ಇದು ಶುರುವಾಗಿ ನಿಮ್ದೀಗ? ಇದು ಎಲ್ಲ ನಾನು ಫಸ್ಟಿಗೆ ನಾನು ಒಂದು ಖುಷಿಗೆ ಅಂತ ಬೇರೆ ಗಿಡಗಳನ್ನು ಹಾಕಿದೆ 2-3 ವರ್ಷ. ಆಮೇಲೆ ನಂಗೆ ಬಂತು ಒಂದು ಖುಷಿಗೆ ಹೀಗೆ ಹಾಕಿ ಇದು ಮಾಡುವುದಕ್ಕಿಂತ ನನಗೂ ಒಂದು ಸಂಪಾದನೆ ಆಗ್ಬೇಕು, ಏನ್ ಮಾಡುದು ಅಂತ ಸ್ವಸಹಾಯ ಸಂಘದಲ್ಲೆಲ್ಲ ಇದ್ದೇನೆ. ನನ್ನ ಎಂತಾದ್ರು ಲೋನ್ ಬೇಕಾದ್ರೆ ತೆಗೆದ್ರೆ ನಾನೇ ಕಟ್ಟಬೇಕಂತ ಒಂದು ಮನಸ್ಸಿನಿಂದ ನಾನು ಈ ಮಲ್ಲಿಗೆ ಹಾಕಿದ್ರೆ ಹೇಗೆ ಅಂತ ಹೇಳಿ ಮಲ್ಲಿಗೆ ಹಾಕಿದ್ದೆ. ಅದಕ್ಕೆ ನಂಗೆ ಎಲ್ಲ ತರದ ಸಪೋರ್ಟ್ ನನ್ನ ದೊಡ್ಡ ಮಗ ಮತ್ತೆ ನನ್ನ ಗಂಡ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಅಂದ್ರೆ ಅದನ್ನು ಮಣ್ಣೆಲ್ಲ ಮೇಲೆ ತಂದು ಹಾಕ್ಬೇಕು,
ಅದಕ್ಕೆ ಮಿಕ್ಸಿಂಗ್ ಮಾಡಬೇಕು, ಮತ್ತೆ ಅದಕ್ಕೆ ಸುಡುಮಣ್ಣು ಮಾಡಬೇಕು. ಸುಡುಮಣ್ಣೆಲ್ಲ ನನ್ನ ಗಂಡವೇ ಮಾಡಿಕೊಡೋದು. ಎಲ್ಲ ಮನೆಯವ್ರದೆಲ್ಲ ಸಪೋರ್ಟ್ ಇದೆ. ಓಕೆ, ಮತ್ತೇನ್ ಮಾಡಿದ್ರಿ? ಏನೋ ಕೋಳಿ ಇದೇನೋ ಫಾರ್ಮ್ ಮಾಡಿ? ಕೋಳಿ ಫಾರ್ಮ್ ಮಾಡಿದ್ದೇವೆ. ಅಂದ್ರೆ ನನ್ನ ಮಗ BBM ಮಾಡಿದ, ಅವನಿಗೆ ಬಿಸ್ನೆಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಕೋಳಿ ಫಾರ್ಮ್ ಅನ್ನು ಮಾಡಿದ್ದೇವೆ. ಕೋಳಿ ಫಾರ್ಮ್ ಮಾಡಿ ಈಗ 2 ವರ್ಷ ಆಯ್ತು. ನಮ್ಗೆ ಒಳ್ಳೆ ಸಂಪಾದನೆ ಉಂಟು. ಅಂದ್ರೆ ಒಂದು 3-4 ಹೋಟೆಲ್ಗೆ ಹಾಕ್ತಿವಿ, ಬಾರಿಗೆ ಹಾಕ್ತಾರೆ. ಹಾಗಾಗಿ ತೊಂದರೆ ಇಲ್ಲ ದೇವರ ದಯದಿಂದ. ಅದು ಯಾವಾಗ ಶುರು ಮಾಡಿದ್ರಿ? ಅದು 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಅದು ಸಕ್ಸಸ್ಫುಲ್ ಆಗಿ ನಡೀತಾ ಉಂಟು. ಬನ್ನಿ ಅದನ್ನ ನೋಡೋಣ. ಅದ್ಭುತ ನಿಮ್ದು ಕಹಾನಿ. ಓಕೆ, ಹಂಗಾರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ನಮಗೆ? ಯಾವುದಕ್ಕೆ? ಟೋಟಲ್ ಒಂದು ಲೆಕ್ಕ ಹಾಕೋದಾದ್ರೆ ಇನ್ವೆಸ್ಟ್ಮೆಂಟ್ ಅಂತ. ಮಲ್ಲಿಗೆಗೆ ನಂಗೆ ಸಾಧಾರಣ ಒಂದು 50,000 ತನಕ ಆಗಿದೆ. 50,000 ಆಗಿದೆ. ನಂಗೆ ಇಷ್ಟರವರೆಗೆ 180 ಬಂತು. 50,000 ಖರ್ಚು ಮಾಡಿದ್ದಕ್ಕೆ 1,80,000 ಬಂದಿದೆ. ಎಷ್ಟು ತಿಂಗಳಲ್ಲಿ? 2 ವರ್ಷದಲ್ಲಿ. 2 ವರ್ಷದಲ್ಲಿ ಮನೇಲಿ ಕುತ್ಕೊಂಡು? ಮನೆಯಲ್ಲಿ ಕುತ್ಕೊಂಡು. 50,000 ಅಂದ್ರೆ ನೀವು ಅದು ಪಾಟಿಗೆ ಮಣ್ಣಿಗೆ ಎಲ್ಲ. ಆಮೇಲೆ ಫಸ್ಟಿಗೆ ಮಾತ್ರ ನಂಗೆ ಖರ್ಚಾದದ್ದು, ಆಮೇಲೆ ನಂಗೆ ಖರ್ಚಿಲ್ಲ. ಹಂಗಾರೆ ಯಾರು ಶುರು ಮಾಡೋರು ಒಂದಿಷ್ಟು ಅಷ್ಟು ಬಜೆಟ್ ಇಟ್ಕೋಬೇಕು ಇದಕ್ಕೆ. ಹೌದು, ಮೊದಲಿಗೆ ಚಟ್ಟಿಯಲ್ಲಿ ಮಾಡುವವರಿಗೆ ಚಟ್ಟಿದ್ದು ಗಿಡಕ್ಕೆ, ಚಟ್ಟಿಗೆ, ಮಣ್ಣಿಗೆ, ಗೊಬ್ಬರ ಎಲ್ಲ ಸರಿ. ನಂಗೆ ಗೊಬ್ಬರದ್ದು ಅವಶ್ಯಕತೆ ಇರ್ಲಿಲ್ಲ. ನಮ್ಮದಲ್ಲಿ ಹೈನುಗಾರಿಕೆ ಇದ್ದು ದನದ ಗೊಬ್ಬರ, ಕೋಳಿದು ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಸಮಯ ಇಟ್ಟು 1-2 ತಿಂಗಳು ಇಟ್ಟು ಅದನ್ನೇ ಯೂಸ್ ಮಾಡಿದ್ದೇನೆ. ಅದ್ಭುತ. ಓಕೆ, ಹೂವು, ಹುಲ್ಲು, ಭತ್ತ ಬೆಳೆಸ್ತಾರೆ. ನನ್ನ ಗಂಡನ ತಮ್ಮ ಮತ್ತೆ ನನ್ನ ಗಂಡ ಎಲ್ಲ ಸೇರಿ ಇದು ಭತ್ತ ಬೆಳೆಸ್ತಾರೆ. ಈಗ ಮತ್ತೆ ಜಮೀನು ಇಲ್ಲ ಅಂದ್ರೆ ಏನ್ ಮಾಡಿದ್ರಿ? ಜಮೀನು ಇದು ನಮ್ದು, ಅಂದ್ರೆ ನಮ್ದು ಫ್ಯಾಮಿಲಿಗೆ ಸೇರಿದ್ದು. ಅದು ನಮ್ಗೆ ಶೇರ್ ಆಗ್ಲಿಕ್ಕೆ ಉಂಟು. ಹಾಗಾಗಿ ಅದರಲ್ಲಿ ಹೊರಗಡೆ ಎಲ್ಲ ಇದು ಭತ್ತದ್ದೇ. ಇದ್ರಲ್ಲಿ ಎಂತದ್ದು ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಗಿಡ ಎಲ್ಲ ನೆಡ್ಲಿಕ್ಕೆ ಆಗುದಿಲ್ಲ. ಇದ್ರಲ್ಲಿ ಭತ್ತ ಮಾತ್ರ ಬೆಳೆಸಲಿಕ್ಕೆ ಆಗ್ತದೆ. ಗದ್ದೆ ಭತ್ತ ನಮ್ಗೆ ಹೇಳಿಕಾಗುದಿಲ್ಲ ಸರ್. 25 ಗುಂಟೆ ಸಹ ಬರ್ತದೆ ಕೆಲವು ಸಲ, 20 ಸಹ ಬರ್ತದೆ. ಈ ಸಲ ಮಳೆ ಅಲ್ಲ, ಮಳೆಗೆ ಎಲ್ಲ ಹಾಳಾಯ್ತು ತುಂಬಾ. ನಿಮ್ಮದಕ್ಕೆ ಆ ತರದ್ದು ಏನು ಇಲ್ವೇ ಇಲ್ಲ? ಚಳಿ, ಮಳೆ, ಗಾಳಿ ನಮ್ಗೆ ಅದೆಲ್ಲ ನೋಡಿದ್ರೆ ನಿಮ್ಮ ಮಲ್ಲಿಗೆ ಇದಕ್ಕೆ. ಹೇಳಿ. ಇದು ನಮ್ದು ಕೋಳಿ ಫಾರ್ಮ್. ಇದು 1 ದಿನದ ಮರಿ ಬರ್ತದೆ. ಇದ್ರಲ್ಲಿ ಹೀಗೆ ಪ್ಯಾಕ್ ಮಾಡಿ ಮೇಲೆ ಮರಿಗೆ ಮೇಲೆ ಮತ್ತು ಕೆಳಗೆ ಇದನ್ನು ಪ್ಯಾಕ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ತರ್ತಾರೆ. ಒಂದು ದಿನದ್ದು ಆಗಲೇ ಆಗುದು. ಹೊಡೆದ ಕೂಡ್ಲೆ, ಮೊಟ್ಟೆಯಲ್ಲಿ ಹೊರಗೆ ಬಂದ ಕೂಡ್ಲೆ ಇದನ್ನು ಇದ್ರಲ್ಲಿ ಪ್ಯಾಕ್ ಮಾಡಿ ಕೂಡ್ಲೆ ತರ್ತಾರೆ. ತಂದು ಇಲ್ಲಿ ನಮ್ಗೆ ಆ ದಿವಸವೇ ಕೊಡ್ತಾರೆ. ಮಂದಿ ಇಲ್ಲಿ ಬೆಳೆಸ್ತೀರಿ ನೀವು? ಹೌದು. ಎಷ್ಟು ದಿವಸ? ಇದು 45 ದಿವಸಕ್ಕೆ ನಮ್ಗೆ ಸೇಲಿಗೆ ಬರ್ತದೆ. ಈಗ ಎಷ್ಟು ದಿವಸದಿದೆ ಇದು? ಈಗ ಇದಕ್ಕೆ 1 ವಾರ ಆಯ್ತು. 1 ವಾರ ಆಯ್ತು. ಲೈಟ್ ಎಲ್ಲ ಹಾಕಿದಿರಿ ಯಾಕೆ? ಅದು ಅದಕ್ಕೆ ಶಾಖಕ್ಕೆ ಬೇಕಲ್ಲ. ಅದು ಅಂದ್ರೆ ಕೋಳಿ ಇಲ್ಲಲ್ಲ, ದೊಡ್ಡ ಕೋಳಿ ಇಲ್ಲ, ಇದು ಮರಿ ಅಲ್ಲ. ಅದಕ್ಕಾಗಿ ಇದನ್ನು ಕರೆಂಟ್ ಹಾಕುದು. 1 ವಾರ ಇದು ಕರೆಂಟ್ ಅಲ್ಲಿ ಇಡ್ಬೇಕು. ಒಂದು 10 ದಿವಸ. 10 ದಿವಸ ಕರೆಂಟ್ ಅಲ್ಲಿ ಇದ್ದಾಗ ಅದಕ್ಕೆ ಶಾಖ ತಕೊಂಡು ಬೇಕಾದಾಗ ಅದ್ರ ಅಡಿ ಬಂದು ಕುತ್ಕೊಳ್ತದೆ. ನೋಡಿ, ಕೆಲವು ಕುತ್ಕೊಂಡಿದೆ, ಕೆಲವು ಕುತ್ಕೊಳ್ಳುದಿಲ್ಲ. ಹಾಗೆ ಶಾಖ ಅವೇ ಬಂದ ಅಡಿಯಲ್ಲಿ ಕುತ್ಕೊಳ್ತದೆ. ಹೌದಾ? ಶಾಖ ಇರೋ ರೂಮ್ ಬೇಕದಕ್ಕೆ? ಹೌದು. ಒಂದು 15 ದಿವಸ ನಾವು ಬೆಚ್ಚಗೆ ಇರುವ ರೂಮೇ ಬೇಕು ಅದಕ್ಕೆ. ಇಲ್ಲ ಅಂದ್ರೆ ಅದಕ್ಕೆ ತಾಯಿ ಕೊಟ್ಟಿರ್ತಿತ್ತು ಬೆಚ್ಚನೆ ತಾಯಿ ಕೊಡ್ತದೆ ಅಲ್ಲ, ಅದು ಇದಕ್ಕೆ ಇಲ್ಲಲ್ಲ. ಹಾಗಾಗಿ ಇದಕ್ಕೆ ಕರೆಂಟ್ ಅಲ್ಲೇ ನಾವು ಅದಕ್ಕೆ ಶಾಖ ಕೊಡ್ಬೇಕು. 15 ದಿವಸ ಅದು ಬೆಚ್ಚನೆ ರೂಮ್ ಅಲ್ಲಿ ಇರ್ಬೇಕು. 15 ದಿವಸ ಆದ ಕೂಡಲೇ ನಾವು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ, ಆ ಫಾರ್ಮಿಗೆ. ಎಲ್ಲಿಗೆ? ಆ ಫಾರ್ಮಿಗೆ. ಯಾಕೆ ಹಂಗ್ ಮಾಡಿದಿರಿ? ಅದಂದ್ರೆ ಇಲ್ಲಿ ಅದಕ್ಕೆ ಇನ್ನು ಶಾಖದ ಅಗತ್ಯ ಇಲ್ಲ. ಇಲ್ಲಿ ರೂಮ್ ನಾವು ಕ್ಲೀನ್ ಮಾಡ್ಬೇಕು, ತೊಳೆದು ಕ್ಲೀನ್ ಮಾಡಿ ಇದಕ್ಕೆ ಸ್ಪ್ರೇ ಎಲ್ಲ ಮಾಡಿ ಇನ್ನೊಂದು ಮರಿ ಬರ್ಲಿಕ್ಕೆ ನಾವು ಅದನ್ನು ರೆಡಿ ಮಾಡಿ ಇಡ್ಬೇಕು ರೂಮ್ ಅನ್ನು. ಚಿಕ್ಕ ಮರಿಯನ್ನು ನಾವು ಇಲ್ಲಿ ಹತ್ತಿರ ಇಟ್ಕೊಳ್ಳುದು. ಅಂದ್ರೆ ಅದಕ್ಕೆ ಗಡಿ ಬಂದು ನಾವು ನೋಡ್ತಾ ಇರ್ಬೇಕು. ಒಂದು ಮರಿಗೆ ಎಷ್ಟು ಬೀಳ್ತೀವಿ? ನಮ್ಗೆ ಒಂದು ಮರಿಗೆ ಸೀಸನ್ ಹೊತ್ತಲ್ಲಿ 45 ರೂಪಾಯಿ ಬೀಳ್ತದೆ. ಈಗ 22 ರೂಪಾಯಿ ಹಾಗೆ ಬೀಳ್ತದೆ. ಸೀಸನ್ ನೋಡ್ಕೊಂಡು ಅವರು ರೇಟ್ ಮಾಡ್ತಾರೆ. ಹೌದು. ಯಾವ ಕೋಳಿ ಅಂತಾರೆ ಇದಕ್ಕೆ? ಬಾಯ್ಲರ್ ಅಂತ. ಬಾಯ್ಲರ್. ನಾಟಿ ಕೋಳಿನೂ ಸಿಗುತ್ತಾ? ನೀವು ಹಿಂಗ್ ಮಾಡ್ಬೇಕು? ನಾಟಿ ಕೋಳಿಯೂ ಸಾಕ್ತಾ ಇದ್ದೇವೆ ನಾವು. ಹೌದಾ? ನಾಟಿ ಕೋಳಿ ಉಂಟು. ಹಂಗಾರೆ ಅಲ್ಲಿಗೆ ಹೋಗೋಣ. ಓಕೆ. ಒಂದ್ಸಲ ತರಿಸಿದ್ರಿ ಎಷ್ಟು ತರಿಸ್ತೀರಿ ಮರಿನ? 500.
500. 500 ಮರಿ ತರಿಸ್ತೀವಿ. ಅದು ಎಲ್ಲಿಂದ ತರಿಸ್ತೀರಿ? ಅದು ಬೆಂಗಳೂರಿಂದ ಸಹ ಬರ್ತದೆ ಸರ್ ಕೆಲವು ಸಲ. ಕೆಲವು ಸಲ ನಮ್ಗೆ ಬಾಂಬೆಯಿಂದ ಸಹ ಡೆಲ್ಲಿಯಿಂದ ಹಾಗೆ ಬರ್ತದೆ. ಇಲ್ಲಿಲ್ಲ ಎಲ್ಲಿ ಹ್ಯಾಚ್ ಅದು ಇಲ್ಲಿಲ್ಲ. ಹೌದಾ? ಇಲ್ಲಿ ಸಿಗುದಿಲ್ಲ. ಓಕೆ. ಪರ್ಮನೆಂಟ್ ಆಗಿ ಹಿಂಗ್ ಮರಿ ಕೊಡೋರೇ ಇದ್ದಾರೆ? ಹೌದು, ಪರ್ಮನೆಂಟ್ ಆಗಿ ಮರಿ ಕೊಡುವವರೇ ಇದ್ದಾರೆ. ಹಸು ಬೇರೆ ಇದೆಯಾ? ಇದು ಹೈನುಗಾರಿಕೆ ಸರ್. 4 ಹಸು ಉಂಟು, 1 ಕರು ಉಂಟು. 4 ಹಸು. ಇದನ್ನ ಯಾವಾಗ ಪ್ಲಾನ್ ಮಾಡಿದ್ರಿ? ಇದು ನಾವು ಒಂದು 2 ವರ್ಷ 5 ವರ್ಷ ಆಯ್ತು ಇಲ್ಲಿಗೆ. 5 ವರ್ಷ ಆಗಿ ಇದು 6ನೇ ವರ್ಷ. ಮೊದಲಿಗೆ ಇದೇ ಮಾಡಿದ್ದು, ಆಮೇಲೆ ಮಲ್ಲಿಗೆ ಮಾಡಿದ್ದು, ಆಮೇಲೆ ಕೋಳಿ ಫಾರ್ಮ್. ಮೊದಲು ಇದೇ ಮಾಡಿದ್ದು? ಹೈನುಗಾರಿಕೆ ಮಾಡಿದ್ದು. ಅಂದ್ರೆ ನನ್ನ ಗಂಡ ಕೃಷಿ ಮಾಡ್ತಾರಲ್ಲ, ಕೃಷಿಗೆ ಎಲ್ಲ ಗೊಬ್ಬರ ಎಲ್ಲ ಬೇಕಲ್ಲ, ಹಾಗಾಗಿ ಇದು ಮಾಡಿದ್ದು. ಆಮೇಲೆ ಹೈನುಗಾರಿಕೆ. ನನ್ನ ಗಂಡ ಬಿಸ್ನೆಸ್ ಮಾಡ್ತಾ ಇದ್ರು ಮೊದಲು. ಆ ಬಿಸ್ನೆಸ್ ಮತ್ತೆ ಅವರಿಗೆ ಲಾಸ್ ಎಲ್ಲ ಆಯ್ತು, ಸರಿಯಾಗ್ಲಿಲ್ಲ. ಹಾಗಾಗಿ ಬೇಡ ಅಂತ ಹೇಳಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದು. ಹೈನುಗಾರಿಕೆ ಆಗುವಾಗ ನಾನು ಮಲ್ಲಿಗೆದ್ದು ಪ್ಲಾನ್ ಹಾಕಿದ್ದೆ, ಮಲ್ಲಿಗೆ ಮಾಡಿದ್ದೇವೆ. ಆಮೇಲೆ ಮಗ ಕಲ್ತು ನಾನು ಬಿಸ್ನೆಸ್ಸೇ ಮಾಡ್ತೇನೆ ಅಂತ ಹೇಳಿ ಹೊರಗೆ ಹೋಗಿ ಕೈ ಸುಟ್ಕೊಳ್ಳುವುದಕ್ಕಿಂತ ಇದೇ ಆಗಬಹುದು ಅಂತ ಪೌಲ್ಟ್ರಿ ಫಾರ್ಮ್ ಮಾಡಿದ್ದು. ಈಗ ಇದರಿಂದ ಏನೇನು ಬೆನಿಫಿಟ್ ತೆಗೆದ್ರಿ? ಎಷ್ಟು ಆಯ್ತು? ಹೇಗೆ ಇದು? ಇದರಲ್ಲಿ ಸರ್ ನಾವು ಲೋನ್ ಮಾಡಿ ಹಾಕಿದ್ದು 5 ಲಕ್ಷ. 5 ಲಕ್ಷ ಲೋನ್ ಎಲ್ಲ ಸಂದಾಯ ಆಯ್ತು ನಮ್ಗೆ. ಮತ್ತೆ ನಮ್ಗೆ ಹಾಲು ದಿನದ್ದು ಅಂದ್ರೆ ಡೈರಿಗೆ ಹಾಕಿದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಲಾಭ. ಅಂದ್ರೆ ಅದು ಲೀಟರಿಗೆ ನಮ್ಗೆ 5 ಬರ್ತದೆ, 42 ಬರ್ತದೆ. ನಾವು ಇಲ್ಲಿ ಮಾರಿದ್ರೆ 48 ರೂಪಾಯಿ ನೀವೇ ಡೈರೆಕ್ಟ್ ಆಗಿ ಕೊಟ್ರೆ ಸಿಗುತ್ತೆ ನಿಮ್ಗೆ. ನಮ್ಗೆ ಒಂದೊಂದು ದನದಲ್ಲಿ ಈಗ ಕಡಿಮೆ ಆಗಿದೆ, ಇಲ್ಲದ್ರೆ 10 ಲೀಟರ್ ಬೆಳಿಗ್ಗೆ ಒಂದು 10 ಲೀಟರ್, ಸಂಜೆ ಒಂದು 10 ಲೀಟರ್ ಸಿಗ್ತದೆ. ಈಗ 20 ಲೀಟರ್ ಸಿಗ್ತದೆ, ಇಲ್ಲದ್ರೆ ಜಾಸ್ತಿ ಸಿಗ್ತದೆ, 30 ಲೀಟರ್ ತನಕ ಸಿಗ್ತದೆ. ಹೌದಾ? ಎಷ್ಟು ಹಸು ಕಟ್ಟಿದ್ರಿ? ಅಥವಾ 5 ಲಕ್ಷ ತಗೊಂಡ್ ಬಂದಿದ್ದೀನಿ ಅಂದ್ರಿ? ದೊಡ್ಡ ಅಮೌಂಟ್ ಇಲ್ಲ, 5 ದನ ಕಟ್ಟಿದ್ದೇವೆ ನಾವು. ಆಮೇಲೆ ಅದು 3 ದನ ಮತ್ತೆ ಗಬ್ಬ ನಿಲ್ಲಿಲ್ಲ, ಹಾಗಾಗಿ ಒಂದು ದನ ಸತ್ತೋಯ್ತು ನಮ್ಗೆ. ಅದೊಂದು ಎಂತ ರೋಗ ಬಂದು, ಕಾಲ್ಬಾಯಿ ರೋಗ ಬಂದು ಸತ್ತೋಯ್ತು. ಮತ್ತೆ 2 ದನ ನಾವು ಎಂತ ಮಾಡಿದ್ದೇವೆ ಅಂದ್ರೆ ಡಾಕ್ಟ್ರು ಹೇಳಿದ್ರು, ನಾವೇ ಅದಕ್ಕೆ ಇದು ಮಾಡ್ತೇವೆ ಅಂತ ಹೇಳಿ ಅವರಿಗೆ ಕೊಟ್ಟು ಬಿಟ್ರೆ ಡಾಕ್ಟ್ರಿಗೆ. ಅಂದ್ರೆ ಅದಕ್ಕೆ ತುಂಬಾ ಖರ್ಚುಂಟು, ಗರ್ಭ ನಿಲ್ಲಿಸಲಿಕ್ಕೆಲ್ಲ ತುಂಬಾ ಖರ್ಚು ಉಂಟು ಅಂತ ಹೇಳಿದ್ರು. ಅದು ಅವರೇ ಇದ್ರಲ್ಲಿ ಮಾಡ್ತೇನೆ ಅಂತ ಹೇಳಿ ಅವರು ಕೊಂಡೋದ್ರು. ಮತ್ತೆ ಇದು ಇದ್ರದ್ದು ಕರು, ಒಂದು ಇದ್ರದ್ದು ಕರು, ಒಂದು ಇದ್ರದ್ದು ಕರು. ಸೊ ಯಾವ್ದು ಲೋನ್ ಯಾವ್ದ್ರಲ್ಲಿ ತಗೊಂಡ್ರಿ? ಯಾವ ಸ್ಕೀಮು? ಲೋನ್ ನಾವು ಇದು ಮಾತ್ರ ತಕೊಂಡದ್ದು CA ಬ್ಯಾಂಕ್ ಅಲ್ಲಿ. CA ಬ್ಯಾಂಕ್ ಅಂತ. ಅಲ್ಲ, ಯಾವ್ದಾರ ಯೋಜನೆಯಲ್ಲಿ ತಗೊಂಡ್ರಾ ಅಥವಾ ನಿಮ್ ಪರ್ಸನಲ್ ಲೋನ್ ತಗೊಂಡ್ರ? ನಾವು ಇದು ಪರ್ಸನಲ್ ಲೋನ್ ತಗೊಂಡು. ಹೌದು. ಈಗ ಇದು ಮಾತ್ರ ನಾನು ಕೋಳಿ ಫಾರ್ಮ್ಗೆ ಮತ್ತು ಮಲ್ಲಿಗೆಗೆ ಸಿಡ್ಬಿ ಲೋನ್ ನಮ್ಮ ಸ್ವಸಹಾಯ ಸಂಘದಿಂದ ತಕೊಂಡದ್ದು. ಎಷ್ಟು ತಗೊಂಡಿದ್ರಿ? 5 ಲಕ್ಷ. 5 ಲಕ್ಷ ಕೋಳಿ ಫಾರ್ಮಿಗೆ ಮತ್ತು ಮಲ್ಲಿಗೆಗೆ ಒಟ್ಟು ಸೇರಿ 5 ಲಕ್ಷ ತಗೊಂಡಿದ್ದೇನೆ. ಪ್ರತಿ ತಿಂಗಳು ಕಟ್ತಾ ಇದ್ದೀರಿ? ಈಗ ವಾರ ಕಟ್ತಾ ಇದ್ದೇನೆ. ವಾರ ಎಷ್ಟು ಕಟ್ಬೇಕು ಅದಕ್ಕೆ? ವಾರ 5,000 ಕಟ್ತೇನೆ. ಅಲ್ಲ, ಕಟ್ಲಿಕ್ಕೆ 3,800, ನಾನು 5,000 ಕಟ್ತಾ ಇದ್ದೇನೆ. ಜಾಸ್ತಿ ಕಟ್ತಾ ಇದ್ದೇನೆ. ಓಕೆ. ಸಂಘದಿಂದ ನಿಮ್ಗೆ ಅನುಕೂಲ ಆಗಿದೆ? ಧರ್ಮಸ್ಥಳದ ಸಂಘದಿಂದ ಜನ ಸದಸ್ಯರಿದ್ದೀರಿ? ನಾವು 13 ಮಂದಿ ಇದ್ದೇವೆ. ಹಿಂಗ್ ಎಷ್ಟು ಜನಕ್ಕೆ ಹಂಗಾರ ಒಂದು ಸಂಘದಲ್ಲಿ ಲೋನ್ ಕೊಟ್ಕೊಂಡಿದ್ದೀರಿ ನೀವೇ? ನಾವು ಸುಮಾರು ಮಂದಿಗೆ, ಸಾಧಾರಣ ನಮ್ದು 13 ಮಂದಿಯೂ ತೆಗ್ದಿದ್ದಾರೆ. ಒಬ್ಬಳಿಗೆ ಟೈಲರಿಂಗಿಗೆ ಪ್ರೀತಿ ಅಂತ, ಅವಳಿಗೆ ಟೈಲರಿಂಗಿಗೆ ಸಿಡ್ಬಿ ಲೋನ್ ಕೊಡಿಸಿದ್ದೇವೆ. ಮತ್ತೊಬ್ಬಳಿಗೆ ಉಷಾ ಅಂತ, ಅವಳು ಅಂಗಡಿ ಮಾಡ್ಲಿಕ್ಕೆ ಸಿಡ್ಬಿ ಲೋನ್ ತೆಗ್ದಿದ್ದಾಳೆ. ಮತ್ತೆ ಪ್ರತಿಯೊಬ್ಬರಿಗೂ ನಮ್ಗೆ ಕಷ್ಟ ಅಂತ ಹೇಳುವಾಗ ನಾವು ಕೇಳಿದಷ್ಟು ಲೋನ್ ಅನ್ನು ನಮ್ಗೆ ಸಂಘ ಕೊಟ್ಟಿದೆ. ಅಷ್ಟೇ ನಿಯತ್ತಿಂದ ನಾವು ಅದನ್ನು ಹಿಂದೆ ಕಟ್ಟಿದ್ದೇವೆ. ಯಾರ ಒಂದು ಕಚ್ಚಾಟ ಅದಿಲ್ಲ, ಕಟ್ಟುವಾಗ ಕಿರಿಕಿರಿ ಏನು ಇಲ್ಲ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಮ್ದು ಸಂಘ ಹಾಗೆ 13 ವರ್ಷ ಆಗ್ತಾ ಬಂತು. ಹೆಂಗೆ ಲೋನ್ ತಗೋತೀರಿ? ಅದಕ್ಕೆ ಏನ್ ಮಾನದಂಡಗಳು ಏನಿದೆ? ಹೇಗೆ ಕೊಡ್ತಾರೆ ಅವರು? ನಮ್ಗೆ ಸಿಡ್ಬಿ ಲೋನ್ ಮಾಡ್ಬೇಕಾದ್ರೆ ನಾವು ಎಂತ ಮಾಡ್ತೇವೆ ಬಿಸ್ನೆಸ್, ಅದ್ರದ್ದು ನಾವು ಪ್ರಾಜೆಕ್ಟ್ ವರ್ಕ್ ಇದೆಲ್ಲ ಕೊಡ್ಬೇಕು, ಲೆಟರ್ ಎಲ್ಲ. ನೋಡ್ತಾರೆ, ನೋಡಿ ಸರಿಯಾಗಿ ಹೌದಾ ಅಲ್ಲವಂತ ನೋಡಿ ಮತ್ತೆ ನಮ್ಗೆ ಲೋನ್ ಕೊಡ್ತಾರೆ. ಸಿಗಲ್ಲ. ಮತ್ತೆ ನಮ್ಗೆ ಪರ್ಸನಲ್ ಲೋನ್ ಅಂದ್ರೆ ನಾವು 50,000, 1 ಲಕ್ಷ ಹೀಗೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಟ್ಟು ನಾವು ತಕೊಳ್ತೇವೆ. ನಿಮಗೆ 5 ಲಕ್ಷ ಕೊಟ್ಟಿದ್ದಾರೆ ಅಂದ್ರೆ ಹಂಗಾರೆ ಸಂಘದಲ್ಲಿ ಎಷ್ಟು ದುಡ್ಡಿದೆ? ಸಂಘದಲ್ಲಿ ತುಂಬಾ ದುಡ್ಡುಂಟು ಸರ್. ನಿಮ್ಮ 13 ಜನರ ದುಡ್ಡನ್ನ? ಅಲ್ಲ, ಅದು ನಮ್ಗೆ ನಮ್ದು ಯೋಜನಾ ಅಧಿಕಾರಿಯಿಂದ ಅಲ್ಲಿಂದ ಕೊಟ್ಟ ಹಣ.
ನಮ್ಮದು ಒಬ್ಬೊಬ್ಬರಿದ್ದು ಸಾಧಾರಣ 25,000 ಆಗಿದೆ, 27,000 ಅದು ಹಾಗೆ ಉಂಟಲ್ಲಿ. ಸದಸ್ಯತ್ವ ಪಡ್ಕೊಂಡಿರ್ತೀರಿ, ವಾರ ವಾರ ಕಟ್ತಾ ಇದ್ದೇವೆ. ಅದು ಅಲ್ಲೇ ಉಂಟು, ನಮ್ದು ಪುಸ್ತಕದಲ್ಲಿ ಬ್ಯಾಂಕ್ ಅಲ್ಲೇ ಉಂಟು. ಇದು ನಮ್ಗೆ ಯೋಜನಾಧಿಕಾರಿಯಿಂದ ನಮ್ಗೆ ಸಿಗ್ತದೆ. ಅದು ಮತ್ತೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ಹಣ ತಗೊಳ್ಳೋದು. ಹೌದು. ಓಕೆ, ಹಂಗಾರೆ ಸಂಘ ಬಹಳ ಅನುಕೂಲ ಆಗಿದೆ ಇವತ್ತಿನ ಮಹಿಳೆಯರಿಗೆ ಈ ಭಾಗದಲ್ಲಿ ಎಲ್ಲರಿಗೂ ಅನುಕೂಲ. ಎಲ್ಲಿ ನೋಡಿದ್ರು ಧರ್ಮಸ್ಥಳ ಸಂಘದ ಹೆಸರು ಕೇಳ್ತಾ ಇದ್ದೀನಿ ನಾನು. ಹೌದು ಅಲ್ವಾ? ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಅದು. ಹೌದು ಹೌದು ಸರ್. ಮಹಿಳೆಯರಿಗೆ ತುಂಬಾ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಲ್ಲ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾವೇನಾದ್ರು ತರಬೇತಿ ಬೇಕಂತ ಹೇಳಿದ್ರು ಅದನ್ನು ನಮ್ಗೆ ಮಾಡಿಕೊಡ್ತಾರೆ. ಹೇಳಿ. ಇದು 15 ದಿವಸದ ನಂತರ ನಾವು ಇಲ್ಲಿ ತಂದು ಹಾಕುದು ಸರ್. ಇದು 45 ದಿನ ಆಗುವಾಗ 1-2.5 kg 2 kg ಹಾಗೆ ಬರ್ತದೆ. ಇದಕ್ಕೆ ಕೆಲವರದ್ದು ತಪ್ಪು ಮಾಹಿತಿ ಉಂಟು ಸರ್. ಎಂತ ಇಂಜೆಕ್ಷನ್ ಕೊಡ್ತಾರೆ ಹಾಗೆ ಹೀಗೆ ಅಂತ. ಹಾಗೇನಿಲ್ಲ. ನಮ್ಗೆ ಮರಿ ಬಂದ ದಿವಸ ಅದಕ್ಕೆ ನಾವು ಬೆಲ್ಲ ನೀರು ಹಾಕುದು, ನೀರಿಗೆ ಬೆಲ್ಲ ಹಾಕಿ ಇಡುದು 1 ದಿವಸ. ನಂತರ 1 ದಿವಸ ಗ್ಲೂಕೋಸ್ ಹಾಕಿ ಇಡ್ತೇವೆ ಇದಕ್ಕೆ. ಆಮೇಲೆ ಬಿ ಕಾಂಪ್ಲೆಕ್ಸ್ ಹಾಕಿ ಇಡುದು. ಬಿ ಕಾಂಪ್ಲೆಕ್ಸ್ ಟಾನಿಕ್. ನಮ್ಗೆ ಈಗ ವೀಕ್ ಆದಾಗ ಹೇಗೆ ಡಾಕ್ಟರ್ ಟಾನಿಕ್ ಕೊಡ್ತಾರೆ ಹಾಗೆ ಟಾನಿಕ್ ಬಿ ಕಾಂಪ್ಲೆಕ್ಸ್ ಅಂತ. ಮತ್ತೆ ಎಂತ ಹಾಕುದಿಲ್ಲ. ಮತ್ತೆ ಖಾಲಿ ನೀರು ಮತ್ತೆ ಅದ್ರದ್ದು ಇದು ತಿಂಡಿ ಫೀಡ್. ಅದು ಜೋಳ ಮತ್ತೆ ಸಿಗುತ್ತೆ, ಇದು ಮಾರ್ಕೆಟ್ ಅಲ್ಲಿ ಸಿಗ್ತದೆ ಜೋಳ. ನಾವು ಅದನ್ನು ಮಾಡ್ಬೋದು, ಆದ್ರೆ ಅದಕ್ಕೆ ಹಣ ತುಂಬಾ ಖರ್ಚಾಗ್ತದೆ. ಅದಕ್ಕಾಗಿ ಅದು ಮುಂದೆ ಇಡುವ, ಇದೊಮ್ಮೆ ಆಗ್ಲಿ ಅಂತ. ನಮ್ಗೆ ಅಂದ್ರೆ ಕೋಳಿ ಮಾಡ್ಲಿಕ್ಕೆ ಮಿಷಿನ್ ತಕೊಂಡಿದ್ದೇವೆ, ಕೋಳಿದು ಕ್ಲೀನ್ ಮಾಡ್ಲಿಕ್ಕೆ ಮಿಷಿನ್ ತಕೊಂಡಿದ್ದೇವೆ. ಯೋಜನೆ ಅಧಿಕಾರಿಯಿಂದಲೇ ಲೋನ್ ತೆಗೆದದ್ರಲ್ಲಿ 5 ಲಕ್ಷದಲ್ಲಿ ಕೋಳಿ ಮಾಡುವಂತ, ಕೋಳಿ ಕಟ್ಟಿಂಗ್ ಇದ್ದು, ಕೋಳಿದ್ದು ಇದು ಗರಿ ಎಲ್ಲ ತೆಗೆಯುವಂತ ಮಿಷಿನ್ ಎಲ್ಲ ತಕೊಂಡಿದ್ದೇವೆ. ಅದೆಲ್ಲ ಆಗಿ ಸೆಟ್ ಆದ ಮೇಲೆ ಅದನ್ನ ಲೋನು ಸಂದಾಯ ಆದ್ಮೇಲೆ ಇನ್ನು ಅದಕ್ಕೆ ಫೀಡ್ ಮಾಡುವಂತ ಆಲೋಚನೆಯನ್ನು ಮಾಡ್ತಾ ಇದ್ದೇನೆ. ಓಕೆ, ಹಂಗಾರೆ ಈಗ ಫಾರ್ಮ್ ಮಾಡ್ಬೇಕಂದ್ರೆ ಮಿನಿಮಮ್ ಇಷ್ಟು ಜಾಗ ಬೇಕು. ಎಷ್ಟಿದೆ ಜಾಗ ಇದು? ಇದು ನಮ್ಗೆ 30 ಸೆನ್ಸ್ ಜಾಗ ಉಂಟು ಸರ್. ಯಾರ ಮಾಡ್ಬೇಕಂದ್ರೆ ಇಷ್ಟು ಜಾಗ ಇರ್ಬೇಕು. ಅದಕ್ಕೆ ಬಂಡವಾಳ ಇಷ್ಟು ಬೇಕಂತೀರಿ? 5 ಲಕ್ಷ ಬೇಕು. 5 ಲಕ್ಷ ಜಾಸ್ತಿ ಬೇಕಾಗ್ತದೆ. ನಾವು ಇಷ್ಟೇ ಮಾಡುದಕ್ಕೆ 5 ಲಕ್ಷ ಮಾಡಿದ್ದು. ಇನ್ನು ನಮ್ಗೆ ಇನ್ನೊಂದು ರೂಮ್ ಬಿಲ್ಡಿಂಗ್ ಎಲ್ಲ ಸೇರಿದೆ. ಬರೀ ಕೋಳಿ ಅಲ್ಲ. ಮತ್ತೆ ಇನ್ನೊಂದು ಬಿಲ್ಡಿಂಗ್ ಮಾಡ್ಬೇಕಂತ ಉಂಟು. ಅದಕ್ಕೆ ಇದು ಸಿಡ್ ಬಿಲ್ ಮುಗಿದ ಮೇಲೆ ಮತ್ತೆ ಆಲೋಚನೆ ಮಾಡ್ಬೇಕು. ಓಕೆ, ಈಗ ಹಂಗಾರೆ ಒಂದು ಹೇಳಿ, ಈಗ ಎಷ್ಟು ದಿವಸದಿದೆ ಇದು? ಇದಕ್ಕೆ ಈಗ 18 ದಿವಸ ಆಯ್ತು. ಈಗ 45 ದಿವಸಕ್ಕೆ ಹೋಗುತ್ತೆ. ಹೌದು. ಅಲ್ಲಿವರೆಗೆ ಮಾರಲ್ಲ ಇವನ್ ನೀವು? ಇಲ್ಲ, ನಾವು 1.5 kg ಆಗುವ ಕೂಡಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. 1.5 kg ಆಗಕ್ಕೆ ಎಷ್ಟು ದಿವಸ ಬೇಕು? 1.5 kg ಆಗ್ಲಿಕ್ಕೆ 21 ದಿವಸ ಬೇಕು. ಈಗ ಎಷ್ಟಿರ್ಬೋದು ಅಂದಾಜದ? ಈಗ ಅಂದಾಜು 1 kg ಇರ್ತದೆ. 1/4 kg ಕೆಲವು 1 kg ಉಂಟು. 1.5 kg ಆದ ತಕ್ಷಣ ಮಾಡ್ಬಿಡ್ತೀರಿ? 45 ದಿವಸ ಆಗ್ಬೇಕಂತ ಏನ್ ಕಾಯುದಿಲ್ಲ? 45 ದಿವಸ ಆದ್ರೆ ಎಷ್ಟಾಗುತ್ತೆ? 45 ದಿವಸ ಆಗುವಾಗ 2.5 kg 2.25 kg ಆಗ್ತದೆ. ಹೌದಾ? ಮತ್ತೆ ಅವಾಗ ಮಾಡ್ಬೋದಲ್ಲ ನೀವು ಅದನ್ನ? ಅಷ್ಟು ದಿನ ಸಹ ಇಟ್ಕೊಂಡ್ರೆ ನಮ್ಗೆ ಫೀಡ್ ಅದು ತುಂಬಾ ತಿಂತಾ ಹೋಗ್ತದೆ, ನಮ್ಗೆ ಲಾಸ್ ಆಗ್ತದೆ. ಮತ್ತೆ ಕೆಲವರು ಎಳತ್ತು ಕೋಳಿ ಬೇಕಂತ ಇದು ಮಾಡ್ತಾರೆ. ಕೆಲವರಿಗೆ ಎಳತ್ತು ಕೋಳಿ ಬೇಕಾದವರಿಗೆ ಅದೇ 1.5 kg ಕೊಡ್ಬೇಕಾಗ್ತದೆ ನಾವು. ಹಾಗೆ. ಎಷ್ಟು ಮರಿ ಇದೆ ಇದ್ರಲ್ಲಿ 500 ಉಂಟು. 500ಕ್ಕೆ ಎಷ್ಟು ಖರ್ಚು ಮಾಡಿದಿರಿ ನೀವು ಮರಿ ತರುವಾಗ? ನಮ್ಗೆ ಈ ಸಲದ್ದು ಮರಿ 21 ರೂಪಾಯಿಗೆ ಬಂದಿದೆ. ಒಂದು ಮರಿಗೆ 21 ರೂಪಾಯಿ ಹಾಗೆ ಬಂದಿದೆ, 500 ಮರಿ. ಮತ್ತೆ ಅದಕ್ಕೆ ಫೀಡಿಗೆ ಅಂದ್ರೆ ಒಟ್ಟು ಒಂದು ಬ್ಯಾಚ್ ಖರ್ಚು ಇದಾಗುವಾಗ ನಮಗೊಂದು 45,000 ರಿಂದ 50,000 ತನಕ ಹೋಗ್ತದೆ. ಹೌದು. 500 ಕೋಳಿ ತರಬೇಕಾದ್ರೆ ದೊಡ್ಡದು ಮಾಡ್ಬೇಕಾದ್ರೆ 45,000 ರಿಂದ 50,000 ತನಕ ಹೋಗ್ತದೆ. ಹಾಗೆಯೇ ನಮ್ಗೆ ರೇಟ್ ಇದ್ರೆ ಅದು 50,000 ಹಾಕಿದ್ದು 1 ಲಕ್ಷವೂ ಬರ್ತದೆ. ರೇಟ್ ಡೌನ್ ಇದ್ದಾಗ 70,000 75,000 ಬರುದು ಉಂಟು. ಹಾಗೆ ಲಾಸ್ ಅಂತೂ ಆಗಲ್ವಲ್ಲ? ಲಾಸ್ ಅಂತ ಇಲ್ಲ. ಲಾಸ್ ಎಂತಾದ್ರೂ ರೋಗ ಬಂದ್ರೆ ಕೋಳಿಗಳಿಗೆ ಅಂದ್ರೆ ನಮ್ಮಲ್ಲಿ ಹಾಗೆ ಬರುದಿಲ್ಲ. ಸ್ಪ್ರೇ ಎಲ್ಲ ಮಾಡ್ತಾ ಇರ್ತೇವೆ, ಕವಿಬೇವಿದ ಎಣ್ಣೆ ಎಲ್ಲ ಕಡಿಮೆ. ಸಾಮಾನ್ಯವಾಗಿ ಏನ್ ರೋಗ ಬರುತ್ತೆ ಇದಕ್ಕೆ? ಸಾಮಾನ್ಯವಾಗಿ ಅದಕ್ಕೆ ಕಫ ಆಗುದು. ಅದಂದ್ರೆ ಫಸ್ಟ್ ನಾವೊಂದು ಕೇಳಿದ್ದೇವೆ, ಕಫ ಆಗಿ ಮತ್ತೆ ಅದ್ರದ್ದು ತಲೆ ಎಲ್ಲ ದೊಡ್ಡದಾಗುದು ಹಾಗೆ ಆಗ್ತದೆ ಅಂತೆ.
ನಿಮಗೆ ಇಲ್ಲಿವರೆಗೆ ಅಂಥದ್ದೇನು ಕಂಡು ಬರಲಿಲ್ಲ. ನಾವಂದ್ರೆ ಅದಕ್ಕೆ ಇದು ಎಲ್ಲ ಆದ್ಮೇಲೆ, ಈಗ ಕ್ಲೀನ್ ಆದ್ಮೇಲೆ ಗೊಬ್ಬರ ಎಲ್ಲ ತೆಗೆದು ಅದನ್ನು ಬಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಸ್ಪ್ರೇ ಮಾಡಿ ಸುಣ್ಣ ಕೊಡ್ತೇವೆ. ಯಾಕೆ ಸುಣ್ಣ ಕೊಡೋದು? ಸುಣ್ಣ ಕೊಡುದು ಅದ್ರಲ್ಲಿ ಎಂತಾದ್ರು ಈ ಕೋಳಿ ಸಾಕುವಾಗ ಅದ್ರಲ್ಲಿ ಏನಾದ್ರು ಕ್ರಿಮಿ ಆಗಿದ್ರೆ ಅದು ಆ ಸುಣ್ಣದಲ್ಲಿ ಹೋಗ್ತದೆ. ಎಲ್ಲಿ ಸುಣ್ಣ ಹೊಡಿತೀವಿ? ಗೋಡೆಗೆ ಮತ್ತು ನೆಲಕ್ಕೆ. ನೀವು ಪ್ರತಿ ಸಲ ಹೊಡೆದಾಗಿ ಒಂದು 15 ದಿವಸ ಹಾಕುವಾಗ ಪುನಃ ಹೀಗೆ ಆಗ್ತದೆ. ಕೆಳಗಡೆ ಇರುವಂತದ್ದು ಏನದು? ಇದ್ರ ಹಿಕ್ಕಿನ? ಅದು ಅಲ್ಲ, ಹಿಕ್ಕಿ ಸಹ ಉಂಟು. ಮತ್ತೆ ಇದು ಅಕ್ಕಿ ಮಾಡುವಾಗ ಬರ್ತದಲ್ಲ ತೌಡಲ್ಲ, ಅದಕ್ಕೆ ಉಮಿ ಅಂತ ಹೇಳ್ತಾರೆ, ಅದನ್ನು ಹಾಕುದು. ತೌಡಂದ್ರೆ ತುಂಬಾ ಧೂಳಿನಾಗಿರ್ತದಲ್ಲ, ಅದಲ್ಲ ಉಮಿ. ಅದು ಅದನ್ನು ಹಾಕಿ ಬಿಡುದು. ಅಂದ್ರೆ ಅದು ಮೆತ್ತಗಿರೋದಕ್ಕೆ ಮಾತ್ರ? ಮೆತ್ತಗೆ, ಅದ್ರದ್ದು ಕಾಲಿಗೆಲ್ಲ ಇದಾಗಬಾರ್ದು ಅಂತ. ಕಾಲಿ ನೆಲದಲ್ಲಿ ಹಾಕಿದ್ರೆ ಅದರ ಕಾಲು ನೋವು ಬರ್ತದೆ, ಒಂದು ಗಂಟಿನಾಗೆ ಆಗ್ತದೆ, ಎಲುಬಿನ. ಅದು ನೋಡಿದೆ ನಾನು, ಒಂದು ಆಣಿ ಬಂದ ಹಾಗೆ ಆಗ್ತದೆ ಕಾಲಿನಾಡಿ, ನಡಿಲಿಕ್ಕೆ ಆಗುದಿಲ್ಲ ಅದಕ್ಕೆ. ಒಟ್ಟಾರೆ ಈಗ ಇದನ್ನ ತಿಂಗಳಿಗೆ ಲೆಕ್ಕ ಹಾಕೊಳ್ಳೋದಾದ್ರೆ ಎಷ್ಟು ಇನ್ಕಮ್ ಅಂತ ಏನ್ ಜನರೇಟ್ ಮಾಡಿದಿರಿ? ಏನ್ ಸಾಧ್ಯತೆಗಳಿದೆ? ತಿಂಗಳಿಗೆ ನಾವು ಈಗ 2 ಬ್ಯಾಚ್ ಹಾಕ್ತಾ ಇದ್ದೇವೆ. ನಮ್ಗೆ ಸಾಧಾರಣ 1.5 2 ಲಕ್ಷ ತನಕ ಬರ್ತದೆ ಸರ್, ಒಟ್ಟಿಗೆ ಖರ್ಚು ಎಲ್ಲ ಸೇರಿ. ಖರ್ಚು ತೆಗೆದ್ರೆ ನಮ್ಗೆ ಒಂದು 80,000 ಲಾಭ ಇದೆ, ಪ್ರಾಫಿಟ್ ಇದೆ. ಇದನ್ನು ಇನ್ನು ದೊಡ್ಡದು ಮಾಡ್ಬೇಕಂತ ನಾವು ಇದು ಮಾಡ್ತಾ ಇದ್ದೇವೆ, ಆಲೋಚನೆ ಪ್ಲಾನ್ ಮಾಡ್ತಾ ಇದ್ದೇವೆ. ಅದ್ಭುತ. ಒಳಗಡೆ ಏನು ಇದನ್ನ ಹಾಕಿರಲಿ ನಾವು? ಇದು ನೀರು ಸರ್, ಅದಕ್ಕೆ ನೀರು ಬೇಕು. ಇದು ಫೀಡ್ ಮಾಡಿದಿರಿ. ನೀರು ನಾವು ಪಂಪ್ ಚಾಲ್ ಮಾಡಿದ್ರೆ ಆಯ್ತು, ಅಲ್ಲಿಂದ ಸಿಂಟೆಕ್ಸ್ ಇಂದ ಇದಕ್ಕೆ ಬರ್ತಾ ಇರ್ತದೆ. ಅದ್ರೊಳಗಡೆ ಬಿಡೋದು? ಅದು ರಬ್ಬರ್? ಅದು ಹೌದು, ಅದು ರಬ್ಬರ್. ಇದು ಇದಕ್ಕೆ ರಬ್ಬರ್ ಇದು ಕನೆಕ್ಷನ್. ಡ್ರಾಪ್ ಬೀಳ್ತಾ ಇರ್ತದೆ. ಅದು ಬೇಕಾದಷ್ಟು ಕುಡಿತದೆ. ಮತ್ತೆ ಅದಕ್ಕೆ ಅಷ್ಟು ನೀರು ಬಂದ ಮೇಲೆ ಅಲ್ಲಿ ಸ್ಟಾಪ್ ಆಗ್ತದೆ, ಬರುದಿಲ್ಲ. ಅದು ಉಂಟು, ಅಷ್ಟೇ ಸ್ಟಾಪ್ ನೀರು, ಅದಕ್ಕಿಂತ ಜಾಸ್ತಿ ಬರುದಿಲ್ಲ ನೀರಲ್ಲಿ. ಅಲ್ಲಿ ಖಾಲಿ ಆದ ಕೂಡಲೇ ಪುನಃ ಬರ್ತಾನೆ ಇರ್ತದೆ. ಇದು ಫೀಡ್, ಇದು ಬೆಳಿಗ್ಗೆ ಹಾಕ್ಬೇಕು. ನನ್ನ ಗಂಡ ಇಲ್ಲದೆ ಮಗ ಬೆಳಿಗ್ಗೆ ಹಾಕಿ ತುಂಬಿಸಿರ್ತಾರೆ. ಒಂದ್ಸಲ ತುಂಬಿಸ್ಬಿಟ್ರೆ ಒಂದ್ಸಲ ತುಂಬಿಸಿ ಬಿಟ್ರೆ ಸಂಜೆ ತನಕ ಇನ್ನು ಬೇಡ. ಅಷ್ಟಿದಾವಲ್ಲ ನಾಟಿನ ಇವು? ನಾಟಿ. ಇವು ಹೆಂಗ್ ಕೊಡ್ತೀರಿ? ಇದು ಕೆಜಿಗೆ 300 ರೂಪಾಯಿ. ಕೆಜಿ 300? ಕೆಲವು ಸರಿ 400 ರೂಪಾಯಿ ಬರ್ತದೆ ಕೆಜಿಗೆ. ಇವಕ್ಕೇನ್ ಕಟ್ಟಂಗಿಲ್ಲ, ಏನಿಲ್ಲ, ಅವು ಹಂಗೆ ಓಡಾಡ್ಕೊಂಡು ಇರೋದು, ಮರದ ಮೇಲೆ ಕುತ್ಕೊಳ್ತದೆ. ಮತ್ತೆ ಅದೇ ಇಲ್ರಿ, ಅಷ್ಟು ಇದಿದೆ 300 ರೂಪಾಯಿ. ಆದ್ರೆ ಅದು ಉತ್ಪತ್ತಿ ಕಡಿಮೆ ಅದ್ರಲ್ಲಿ. ಯಾಕೆ? ಇದು ಕೋಳಿ ಆದ ಹಾಗೆ ಅದ್ರಲ್ಲಿ ಅದು ವೇಟ್ ಬರುದಿಲ್ಲ ನಿಮ್ಗೆ. 1 ಕಾಲು 1.5ಗಿಂತ ಜಾಸ್ತಿ ನಾಟಿ ಕೋಳಿ ವೇಟ್ ಬರುದೇ ಇಲ್ಲ. ಹುಂಜ ಆದ್ರೆ ಬರ್ತದೆ. ಹುಂಜಕ್ಕೆ ರೇಟ್ ಜಾಸ್ತಿ ಇರ್ತದೆ. ಒಂದು ಹುಂಜಕ್ಕೆ 3,000 4,000 ಹಾಗೆ ಇರ್ತದೆ. ಆದ್ರೆ ಪ್ರತಿ ಇದ್ರಲ್ಲಿ ಒಂದು ಕೋಳಿ ಮರಿ ಮಾಡಿದ್ರಲ್ಲಿ ಒಂದು 10 ಮರಿ ಇದ್ರೆ ಅದ್ರಲ್ಲಿ ಇರುದು ಹುಂಜ 2 3 ಅಷ್ಟೇ. ಅಲ್ಲ, ಮತ್ತೆ ಎಲ್ಲ ಹೆಣ್ಣು ಕೋಳಿಗಳೇ ಇರುದು, ಹಾಗೆ ಬರ್ತದೆ ಉತ್ಪತ್ತಿ. ಜಾಸ್ತಿ ಹುಂಜದ್ದು ಬರುದಿಲ್ಲ. ಮತ್ತೆ ಬಾಯ್ಲರ್ ಕೋಳಿ ನಾವು ಸಾಕಿದ ಹಾಗೆ ವೇಟ್ ಒಳ್ಳೆ ಮಾಡಿ ಅದನ್ನ ಮಾಡಿ ನೀವು ಕಮಿಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ, ಅದ್ರಲ್ಲಿ ಆಗುದಿಲ್ಲ. ಇದು ಫ್ಯಾಕ್ಟರಿ ತರ, ಇದು ಫ್ಯಾಕ್ಟರಿ ತರ, ಅದು ಸೈಡ್ ಬಿಸ್ನೆಸ್. ಓಕೆ, ಅದ್ಭುತ, ಸೂಪರ್. ಮತ್ತೆ ಇದು ಗೊಬ್ಬರ ಹೋಗ್ತದೆ ನಮ್ಗೆ. ಗೊಬ್ಬರ, ದನದ್ದು ಗೊಬ್ಬರ, ಕೋಳಿದು ಗೊಬ್ಬರ ಎಲ್ಲ ಅದು ಸೇಲ್ ಆಗ್ತದೆ. ಅದು ನಾವು ಒಂದು ಬುಟ್ಟಿಗೆ, ದನದ್ದು ಗೊಬ್ಬರ ಒಂದು ಬುಟ್ಟಿಗೆ 30 ರೂಪಾಯಿ ಹಾಗೆ ಕೊಡ್ತೇವೆ. ಕೋಳಿದು ಗೊಬ್ಬರ ಒಂದು ಚೀಲದಲ್ಲಿ 2 ಹಿಡಿತದೆ ಬುಟ್ಟಿ, 100 ರೂಪಾಯಿ ಅಲ್ಲಿ ಕೊಡ್ತೇವೆ. ಕೋಳಿದು ಗೊಬ್ಬರಕ್ಕೆ ಜಾಸ್ತಿ ರೇಟು, ದನದ್ದು ಗೊಬ್ಬರಕ್ಕೆ ರೇಟು ಸ್ವಲ್ಪ ಕಡಿಮೆ, ಅದಕ್ಕೆ ಜಾಸ್ತಿ. ಏನು ಓದಿದ್ರಿ ನೀವು? ನಾನು SSLC, ನನ್ನ ಗಂಡ BCom, ಮಗ ಒಬ್ಬ BCA, ದೊಡ್ಡವ BBM, ಚಿಕ್ಕವ ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರ್ ಒಬ್ರು ಎಲ್ಲಿ ಸೆಟ್ಲ್ ಆಗಿದ್ದಾರೆ? ಬೆಂಗಳೂರಲ್ಲಿ. ಅವ್ರನ್ನ ಅಲ್ಲಿ ಸೆಟ್ಲ್ ಮಾಡಿಸಿದ್ರು. ಆಮೇಲೆ ದೊಡ್ಡವ ಮತ್ತು 2ನೇವ ಇಲ್ಲೇ ಇದ್ದಾರೆ. ದೊಡ್ಡವ ಮಂಗಳೂರಿಗೆ ಕೆಲಸಕ್ಕೆ ಹೋಗಿ ಬರುದು, ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾಡ್ತಾ ಇದ್ದಾನೆ. ಅದ್ಭುತ, ಕ್ರಾಂತಿ ನಿಮ್ದು. ಹಳ್ಳಿಯಲ್ಲಿ ಏನು ಮಾಡಕ್ಕಾಗಲ್ಲ, ನಮ್ಮೂರಲ್ಲಿ ಏನು ಮಾಡಕ್ಕಾಗಲ್ಲ ಅಂದವರಿಗೆಲ್ಲ ಪೇಟೆಗಿಂತ ಹಳ್ಳಿಯಲ್ಲೇ ಏನಾದ್ರು ಸಾಧನೆ ಮಾಡ್ಬೋದು.
ನನ್ನ ಲೆಕ್ಕದಲ್ಲಿ ಹಾ. ಪೇಟೆಯಲ್ಲಿ ಅಂದ್ರೆ ಬೆಳಿಗ್ಗೆ ಹೋಗಿ ಕೆಲಸಕ್ಕೆ ಹೋಗ್ತಾರೆ, ಆಫೀಸಿಂದ ಬರ್ತಾರೆ, ಸುಸ್ತಾಗಿ ಮನೆಯಲ್ಲಿ ಇರ್ತಾರೆ, ಮತ್ತೆ ಎಂತ ಬೇಡ ಅವರಿಗೆ. ಆದ್ರೆ ಹಳ್ಳಿಯಲ್ಲಿ ಹಾಗೆ ಅಲ್ಲ, ಜಾಗ ಇದ್ರೆ ಒಂದಕ್ಕಿಂತ ಒಂದು ಮಾಡ್ಕೊಂಡು ಹೋಗ್ಬೋದು ಏನಾದ್ರು. ಹಾಗೆ ಆರೋಗ್ಯವೂ ಇರ್ಬೇಕು, ದೇವರ ಆರೋಗ್ಯವೂ ಕೊಡ್ಬೇಕು, ಏನಾದ್ರೂ ಮಾಡಿ ಸಾಧನೆ. ಮತ್ತೆ ನೆಮ್ಮದಿ, ಒಬ್ಬರ ಅಡಿಯಾಳಾಗಿ ಬಾಳ್ಬೇಕು. ನನ್ನ ಗಂಡನಿಗೆ ಅದೊಂದು ದೊಡ್ಡ, ಇನ್ನೊಬ್ಬರ ಕೈ ಕೆಳಗೆ ನಾನು ದುಡ್ಡು ತಿನ್ನೋದಿಲ್ಲ ಅಂತ. ಹಾಗೆ ಬಟ್ ನಿಮ್ಗೆ ಇನ್ಕಮ್ಗೆ ಏನ್ ಕಡಿಮೆ ಆಗಿಲ್ವಲ್ಲ? ದೊಡ್ಡ ದೊಡ್ಡ ಸ್ಯಾಲ್ರಿ ಕಂಪ್ನಿಲಿ ತಗೊಂತಾರ, ಅಷ್ಟು ಇಲ್ಲೇ ತೆಗಿತಾ ಇದೀರಲ್ಲ? ತೆಗಿತಾ ಇದ್ದೇವೆ ಖಂಡಿತ ಅಲ್ವಾ? ಈಗ ನನ್ ಕಂಡಂಗೆ 1.5-2 ಲಕ್ಷದ ಮೇಲೆ ಹೋಗೈತಿ ನಿಮ್ದು. ಆಗ್ಲಿ, ಒಳ್ಳೇದಾಗ್ಲಿ. ಶ್ರಮನೂ ಅಷ್ಟೇ ಇದೆಯಲ್ವಾ? ಹೌದು. ಹೌದು. ನಮ್ಗೆ ರೆಸ್ಟ್ ಅಂತ ಇಲ್ಲ. ಬೆಳಿಗ್ಗೆ 3 ಗಂಟೆಗೆ ಎಂತದ್ದು ಬೆಳೆಸಿದ್ರೆ, ಈಗ ಬೆಂಡೆಕಾಯಿ ಆದಾಗ ನಮ್ಗೆ ಅದು 6 ಗಂಟೆ ಒಳಗೆ ಕೊಯ್ದಾಗ್ಬೇಕು ಸರ್. ಆಗ ನಾವು ಬೇಗ ಏಳಲೇಬೇಕು. ಮಲ್ಲಿಗೆ ತುಂಬಾ ಆದಾಗ 3 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಏಳಲೇಬೇಕು. ಹಾಗೆ ಕೆಲ್ಸಕ್ಕೆ ಹೋಗುವವರಿಗೆ ಹಾಗೆ ಅಲ್ಲ, ಆದ್ರೆ ಇದ್ರಲ್ಲಿ ಸಿಕ್ಕಿದಷ್ಟು ತೃಪ್ತಿ, ಮನಶಾಂತಿ ಅದ್ರಲ್ಲಿ ಇಲ್ಲ. ಮತ್ತೆ ಇನ್ನೇನು ಕ್ರಾಂತಿಕಾರಿ ಏನೇನ್ ಮಾಡಿದಿರಿ? ಇನ್ನು ನಮ್ಗೆ ಸ್ವಲ್ಪ ಅಡಿಕೆದ್ದು ತೋಟ, ಮತ್ತೆ ತೆಂಗಿನಕಾಯಿ ಅದೆಲ್ಲ ಸ್ವಲ್ಪ ಉಂಟು. ಅಡಿಕೆ ನನ್ನ ಹತ್ರ ಜಮೀನೇ ಇಲ್ಲ, ಅದಕ್ಕೋಸ್ಕರ ಟೆರೆಸ್ ಅಲ್ಲಿ ಮಲ್ಲಿಗೆ ಮಾಡಿದೀನಿ ಅನ್ನೋದ್ರಿಂದ ಶುರುವಾಗಿ ಕತೆ ಇಷ್ಟೆಲ್ಲ ತೋರಿಸ್ತಾ ಇದ್ದೀರಿ. ನಮ್ಗೆ ಜಮೀನಲ್ಲಿ ಅಂದ್ರೆ ಭತ್ತ ಬೆಳೆಯುವ ಇದ್ರಲ್ಲಿ ಗದ್ದೆಯಲ್ಲಿ ನಮ್ಗೆ ಎಂತದ್ದು ಗಿಡ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಲ್ಲಿ ಪ್ರಯೋಗ ಮಾಡಿರೋದು. ಖುಷಿ ಆಯ್ತು. ಬರ್ರಿ, ಮತ್ತೆ ಏನ್ ತೋಟ ಮಾಡಿದಿರಾ? ಅಲ್ಲಿ ಹೌದು, ಕೃಷಿ ಮಾಡಿದ್ದಾರೆ ನನ್ನ ಗಂಡ. ಹೌದು, ಅದ್ರಲ್ಲಿ ಬೆಂಡೆಕಾಯಿ ಉಂಟು, ಸೌತೆಕಾಯಿ ಉಂಟು, ಮತ್ತೆ ಅಲಸಂಡೆ ಹಾಕಿದ್ದಾರೆ, ಕರ್ಕುಂಬುಡ ಅಂದ್ರೆ ಕುಂಬಳಕಾಯಿ, ಬೂದ್ ಕುಂಬಳಕಾಯಿ ಬರ್ತದಲ್ಲ, ಅದನ್ನು ಮಾಡಿ. ಎಷ್ಟು ಎಕರೆದಲ್ಲಿ ಬೆಳೆದಿದ್ರಿ? ಅದು ಸಾಧಾರಣ 50 ಸೆನ್ಸು. ಅರ್ಧ ಎಕರೆ. ಅದ್ಭುತ. ಬರ್ರಿ ಅಲ್ಲಿಗೆ ಹೋಗೋಣ. ಓಕೆ. ಬಾವಿಯಲ್ಲಿ ನಿರಂತರ ನೀರಿದೆ, ಅಲ್ಲಿ ಮಾಡ್ತೀರಿ, ಹಾಕ್ತೀರಿ? ಹೌದು. ಸಿಹಿ ನೀರು? ಸಿಹಿ ನೀರು. ಅದೊಂದು ಪುಣ್ಯ ಮಾಡಿದ್ರಿ ನೀವು. ನಮ್ಗೆ ಈಚೆ ಸಿಹಿ ನೀರು. ಓಕೆ. ನಮ್ದು ತಾಯಿ ಮನೆ ಆಚೆ ಮಾತ್ರ ಉಪ್ಪು ನೀರು ಸ್ವಲ್ಪ. ಹೌದಾ? ಸಮುದ್ರ ಬದಿಯಲ್ಲ. ಹೌದಾ? ಸುರತ್ಕಲ್ ಮುಕ್ಕ ತಾಯಿ ಮನೆ. ಓಕೆ. ಎಷ್ಟು ಜನ ಮಕ್ಕಳು ನೀವು? ನಾವು 7 ಮಂದಿ. ಒಬ್ಬಳು ತಂಗಿ ತೀರು ಹೋಗಿದ್ದಾಳೆ. 6 ಮಂದಿ ಇದ್ದೀವಿ ಈಗ. ಇದು ಏನು ಮೇಡಮ್, ಇದು ದೊಡ್ಡದಾಗಿದೆ ಕೋಳಿ? ಇದು ಮಾಂಸಕ್ಕೆ ರೆಡಿ ಆದದ್ದು. ಇದ್ರಲ್ಲಿ 2.5 kg 3 kg ಹಾಗೆಲ್ಲ ಇರ್ತದೆ. ಇದು ಎಷ್ಟು ದಿವಸದ್ದು ಈಗ? ಇದು 45 ದಿವಸದ ಕಂಪ್ಲೀಟ್ ಆಯ್ತು. ಆಯ್ತು. 3 ಸೆಕ್ಷನ್ ಮಾಡಿದಿರಿ? ಹೌದು. ಯಾಕೆ ಇವನ್ ಸೇರಿದ್ರೆ ಅವಕ್ಕೆ ಬೇರೆ ಆಗತ್ತೆ ಕ್ರಮ ಅಂತ ಇಟ್ಟಿದಿರಿ? ಹೌದು. ಇದಕ್ಕೆ ಹಾಕುವ ಫುಡ್ಡೇ ಬೇರೆ. ದೊಡ್ಡ ದೊಡ್ಡ ಕಾಲು, ಅದಕ್ಕೆ ಚಿಕ್ಕ ಚಿಕ್ಕ ಕಾಲು ಹಾಕುದು. ಮತ್ತೆ ಮರಿಗೆ ಧೂಳಿನ ಹಾಗೆ ಬರ್ತದಲ್ಲ, ಅದು ಚಿಕ್ಕ, ತುಂಬಾ ಚಿಕ್ಕ. ಇದು ರವಾ ಹಾಕ್ತಿವಲ್ಲ ಹಾಗೆ, ಫ್ರೀ ಸ್ಟಾರ್ಟರ್ ಅಂತ. ಇದಕ್ಕೆ ಹಂಗೆ 3ನೇ ಸೆಕ್ಷನ್ ಇದೆ. ಹೌದು. ಒಂದನೇದ್ದು ಪುಟ್ಟ ಮರಿ 1 ದಿವಸದಿಂದ ಶುರುವಾಗಿ, ಆಮೇಲೆ 15 ದಿವಸದಿಂದ 25 ದಿವಸ. ಅಲ್ಲಿ ಎಷ್ಟು ದಿವಸವರೆಗೆ ಇಟ್ಕೋತೀರಿ? ಓಕೆ. 35. ಓಕೆ. 1.5 kg 2 kg ತನಕ ಬರ್ತದೆ. ಓಕೆ. ಮತ್ತೆ ಶೆಡ್ ಕ್ಲೀನ್ ಆಗ್ಬೇಕಲ್ಲ ನಮ್ಗೆ. ನಮ್ಗೆ ಮುಂಚೆ ಅಂತ ಹೇಳಿದ್ರೆ ನಂದು 1982 ಸ್ಟಾರ್ಟ್ ಮಾಡಿದ್ದು ನಾನು. ನಂದು ಕಾಲೇಜ್ ಆಗಿ 1 ವರ್ಷದ ಮೇಲೆ ನಾನು ಹೊರಗೆ ಹೋದ್ರೆ ಕಷ್ಟ ಆಗ್ತದೆ ಅಂತೇಳಿ, ಎಲ್ಲ ವ್ಯವಸಾಯ ಎಲ್ಲ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾನು ಇದು ಸ್ಟಾರ್ಟ್ ಮಾಡಿದ್ದು. ಅದು ಪೌಲ್ಟ್ರಿ ಫಾರ್ಮ್ ಮಾಡಿದ್ದು ಅಂತೇಳಿ ಸಣ್ಣದು. ನಾನು ಮತ್ತೆ ನನ್ನ ತಂದೆ ಒಟ್ಟಿಗೆ ಕೂತ್ಕೊಂಡು ಒಂದು ಮಾಡಿನಾಗಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು. ಆಮೇಲೆ 3 ಶೆಡ್ ಮಾಡಿದೆ ಆಮೇಲೆ. ಕೇಜ್ ಸಿಸ್ಟಮಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಬಾಯ್ಲರ್ ಇರಲಿಲ್ಲ. 1980 ಆವಾಗ ಬಾಯ್ಲರ್ ಸ್ಟಾರ್ಟ್ ಆಗಲಿಲ್ಲ. ಯಾವಾಗ ಬಂದಿದ್ದು ಬಾಯ್ಲರ್ ಕಾನ್ಸೆಪ್ಟ್? ಸಾಧಾರಣ 86, 84, 82, 83 ಮೇಲೆ ಬಂದದ್ದು ಅಷ್ಟೇ. ಆವಾಗ ಬರೀ ನಾಟಿನೇ ಕೋಳಿ, ಬಾಯ್ಲರ್ ಕೋಳಿ ಬಿತ್ತು. ಎಗ್ ಉಂಟಲ್ಲ, ಬಾಯ್ಲರ್ ಕೋಳಿ ಅಂತೇಳಿ, ಆ ಕೋಳಿ ಇತ್ತು. ಈಗ ಅರುಣ್ ಪೋಲ್ಟ್ರಿ ಫಾರ್ಮ್ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದೆ ಇದರಲ್ಲಿ, ಯಾವುದು ಲೇಯರ್ ಫಾರ್ಮ್ ಮಾಡಿ ಸ್ಟಾರ್ಟ್ ಮಾಡಿದ್ದು. 1980 ಮಾಡಿದ್ದಾರೆ. ಲೇಯರ್ ಅಂದ್ರೆ ಮೊಟ್ಟೆ ಕೋಳಿ 98 ಮಾಡಿದ್ದಾರೆ. 90 ಅವರು ಮಾಡಿ 1 ವರ್ಷದ ಮೇಲೆ ನಾವು ಮಾಡಿದ್ದು ಇಲ್ಲಿ. ನಂದಂತೇಳಿ 81 ಕಾಲೇಜ್ ಇದಾಯಿತು.
80ಯಲ್ಲಿ ಕಾಲೇಜ್ ಆಗಿದೆ ಆ್ಯಂಡ್ 81ನಲ್ಲಿ ಫಿನಿಶ್ ಒಂದು ಸಬ್ಜೆಕ್ಟ್ ಹೋಗಿತ್ತು ಎಲ್ಲ ಫಿನಿಶ್ ಆಗಿ 82ಇಂದ ಮತ್ತೆ ಎಲ್ಲಿಗೆ ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮದು ವ್ಯವಸಾಯ ಎಲ್ಲ ನೋಡ್ಕೊಳ್ಳಿ ತಮ್ಮನವರೆಲ್ಲ ಸಣ್ಣವರು ಎಂತ ಮಾಡೋದು ಅಂತೇಳಿ ಇಲ್ಲೇ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಟಾಪ್ ಆಗಿ ಪುನಃ ರೀಸ್ಟಾರ್ಟ್ ಮಾಡಿ ಸಾಧಾರಣ 2007 ತನಕ ಇತ್ತು. ಅಪ್ಪ ಏನ್ ಮಾಡೋರು? ನಮ್ದು ಕೃಷಿ. ಎಷ್ಟು ಜನ ಮಕ್ಕಳು? 6 ಜನ ಮಕ್ಕಳಿದ್ದಾರೆ. 6 ಜನ. ಒಂದು ಹೆಣ್ಣು ಮಗು. ಒಂದು ಹೆಣ್ಣು ಮಗುವಿಗೆ ಒಂದು ಹೆಣ್ಣು ಮಗುವಿಗೆ ನಾನು 87ನಲ್ಲಿ ನಾನು ಸ್ವಂತ ದುಡಿದು ಆ ಟೈಮಲ್ಲಿ ಅವರು ಈಗ SDG ಬ್ಯಾಂಕ್ ಉಂಟಲ್ಲ ಆದರೆ CEO ಆಗಿ ಮೊನ್ನೆ ಒಂದು 4 ವರ್ಷ ಆಯ್ತು ರಿಟೈರ್ಡ್ ಆಗಿದ್ದಾರೆ. ಒಬ್ಬರೇ ತಂಗಿದ್ದಾರೆ. ಹೈ ಲೆವೆಲಲ್ಲಿ ಮದುವೆ ಮಾಡಿ ಕೊಟ್ಟಿದ್ದೇನೆ ಅವಾಗ. ಈಗಲ್ಲ ದೊಡ್ಡ ಸಾಧನೆ ನಿಮ್ದು. ವಾಪಸ್ ಮತ್ತೆ ಹಳ್ಳಿಗೆ ಬಂದು ನೀವು ಸಾಮ್ರಾಜ್ಯ ಕಟ್ಟಿದ್ದೀಯಲ್ಲ, ಅಂತ ಹೇಳಿದ್ರೆ ಅದೊಂದು ಫೀಲ್ಡೇ ಬೇರೆ. ನಾವೊಂದು ಬೇರೆ ಇವ್ರದೊಂದು ಉಪದ್ರದಲ್ಲಿ ನಾನೊಂದು ಬೇರೆ ಬೇರೆ ಫೀಲ್ಡಿಗೆ ಹೋಗಿ ಆ ಫೀಲ್ಡಲ್ಲಿ ಹೈಫೈ ಎಲ್ಲಿಗಿದ್ದೆ. ಅದು ಫ್ಯಾಮಿಲಿ ಮ್ಯಾಟ್ರಲ್ಲಿ ಎಲ್ಲ ಸ್ವಲ್ಪ ಎಲ್ಲಿ ಕಳಿಸ್ಬಿಟ್ಟಿದ್ರಿ ಮೇಡಮ್ ಇವ್ರನ್ನ? ನಮ್ದು ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಇತ್ತು ಸರ್ ತಂದೆದ್ದು. ಅದನ್ನು ಅವ್ರೇನ್ ಮಾಡ್ಲಿಲ್ಲ, ಹಣ ಎಲ್ಲ ಹಾಕಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೈ ಲೆವೆಲ್ ತಂದಿದ್ದೆ. ಭಯಂಕರ 22 ವರ್ಷ ಇತ್ತು ನನ್ನದೇ ಕೈಯಲ್ಲಿ. ಅದು ಅಂತ ಹೇಳಿದ್ರೆ ಇವ್ರದ್ದು ಫ್ಯಾಮಿಲಿ ಮ್ಯಾಟರ್ ಜಾಸ್ತಿ ಆಯ್ತು. ಮತ್ತೆ ನಾವೆಲ್ಲ ಜಾಗ ಎಲ್ಲ ಪರ್ಚೇಸ್ ಮಾಡಿಕೊಂಡು ಒಂದು 27 ಸೆನ್ಸ್ ಒಳ್ಳೆ ಜಾಗ, ಪಾರ್ಕಿಂಗ್ ಎಲ್ಲ ಹೈ ಲೆವೆಲ್ ಅಲ್ಲಿ ಇತ್ತು. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ ಜಾಸ್ತಿ ಆಯ್ತು. ನಮ್ದು ಕೋವಿಡ್ ಬಂತಲ್ಲ, ಕೋವಿಡ್ ಹೋಗು ನಮ್ದು ಲೋನ್ ಜಾಸ್ತಿ ಆಯ್ತು. ಅದಕ್ಕೂ ಕಟ್ಲಿಕ್ಕಾಗಲ್ಲ, ಇದು ಕಟ್ಲಿಕ್ಕೆ, ಇದು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಾರದು. ಅದು 3-4 ಜನ ಕುಕ್ಕರ್ ಇದ್ರು, ಒಂದು 7-8 ಜನ ವೆಯ್ಟರ್ ಕ್ಲೀನರ್ ಎಲ್ಲ ಇದ್ರು, ಕೌಂಟ್ರಲ್ಲಿ ಒಂದು 3-4 ಜನ ಇದ್ರು. ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ದಿನಕ್ಕೆ ಒಂದು 5-6 ಸಾವಿರ ರೂಪಾಯಿ ಮೇಲೆ ಖರ್ಚಲ್ಲ. ನಮ್ಗೆ ಇಲ್ಲಿ 3-4 ಸಾವಿರ ರೂಪಾಯಿ ಇನ್ಕಮ್ ಇದ್ರೆ ಅದನ್ನ ಮೇಂಟೆನೆನ್ಸ್ ಮಾಡುದು. ಮತ್ತೆ ಇಲ್ಲಿ ಸೊಸೈಟಿಯಲ್ಲಿ ನಮ್ದು ಸಾಲ ಮಾಡಿದ್ದು, ಅದು ದಿನಕ್ಕೆ 5-6 ಸಾವಿರ ರೂಪಾಯಿ ಕಟ್ಟಬೇಕು ಪರ್ ಡೇ. ಅದಂತೇಳಿ ದೊಡ್ಡ ಜಾಗ ರೀ, 27 ಸೆನ್ಸ್ ಅಂತೇಳಿ ಸಾಧಾರಣ ಇಷ್ಟು ದೊಡ್ಡ ಜಾಗ ಬರ್ತದೆ. ಅರ್ಧ ಎಕರೆದಲ್ಲಿ 4 ಎಕರೆ. ಹೌದಾ? ಈಗ ಇಲ್ಲಿ ಏನೇನ್ ಮಾಡಿದಿರಿ ಸರ್? ಈಗ ಇಲ್ಲಿ ಏನು ನಮಗೆ ಅಷ್ಟೊಂದು ಹುಷಾರಿರ್ಲಿಲ್ಲ ಮೊನ್ನೆ. ಆದ್ರಿಂದ ಎಷ್ಟು ಸರ್ ವಯಸ್ಸು ಈಗ ನಿಮ್ಗೆ? ನಂಗೆ 65 ಆಯ್ತು ನಾಳ್ದಿಗೆ ಆಗ್ತದೆ. 65? ಏನ್ ಇನ್ನು ಭಯಂಕರ ಹುಡುಗ ಇದ್ದಂಗಿದ್ದೀರಪ್ಪ. ಇಲ್ಲ ಅದಲ್ಲ, ಈಗ ಒಂದು 10-15 ಒಂದು ತಿಂಗಳಿಂದ ನಂಗೆ ಅಷ್ಟೊಂದು ಹುಷಾರಿರ್ಲಿಲ್ಲ. ಇಲ್ಲ ಅಂತ ಹೇಳಿದೆ, ಇದು ನಾನು ಕೆಲಸದ ಒಟ್ಟಿಗೆ ನಂಗೆ ಅದು ಹೇಳಲಿಕ್ಕಿಲ್ಲ. ಇಡೀ ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ರೆ ಸಾಯಂಕಾಲ 11 ಗಂಟೆ ತನಕ ಕೆಲಸ ಮಾಡ್ತಾ ಇರೋದೇ, ಏನಾದ್ರೂ ತಿಂತಾ ಇರೋದು, ಕೆಲಸ ಮಾಡ್ತಾ ಇರೋದು. ಸೂಪರ್. ನೀವು ತೋಟ ಅಂದ್ರೆ ನಾವು ಸಣ್ಣ ಇರುವಾಗಲೇ ಸ್ಟಾರ್ಟ್ ಮಾಡಿದಲ್ಲ. ನಾನು ಇದೆಲ್ಲ ಡಿಗ್ರಿ ಎಲ್ಲ ಮಾಡಿದ್ದು ಇದ್ರಲ್ಲಿ ದುಡ್ದೇ ಮಾಡಿದ್ದು. ಡಿಗ್ರಿ ಓದಿದ್ದ? ಹೌದು. ಹೆಂಗೆ ಅದು? ಅದು ಇದ್ರಲ್ಲಿ ಮಗಳಿಗೆ ಇದ್ರಲ್ಲಿ ದುಡಿಯೋದು, ರಾತ್ರಿ ಶಾಲೆಗೆ ಹೋಗುದು. ಹಗಲ ದುಡಿಯೋದು, ರಾತ್ರಿ ಶಾಲೆಗೆ ಹೋಗೋದು. ಓಹೋ. ಹೌದು. ಅದ್ಭುತ. ಹಾಗಲ್ಲ, ನಾವು ಮತ್ತೆ PUC ಓದುವಾಗಲೇ ಆಗಿದೆ, ದುಡ್ದೇ ಹೋದದ್ದು. ಇಲ್ಲಿ ಅದು ಸಹ ಎಲ್ಲಿ ಕಡಪಾಡಿ ಜೂನಿಯರ್ ಕಾಲೇಜ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು. ಆಮೇಲೆ ಮನೆಯಿಂದ ಬರಲಿ ಬರುವ 6 ಗಂಟೆ, 6 ಗಂಟೆಯಿಂದ ಒಂದು ಭಟ್ರ ಮನೆಗೆ 8 ಗಂಟೆ 8:15 ತನಕ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ಓದ್ಲಿಕ್ಕಿಲ್ಲ. ನಾನು ಅಷ್ಟೊಂದು ಇದಲ್ಲ, ಇಂಪ್ರೂವ್ಮೆಂಟೆಡ್ ಅಲ್ಲ ಹುಡುಗಲ್ಲ. ಆದ್ರೂ ನಂಗೆ ಓದ್ಬೇಕು, ಕಲಿಬೇಕು ಅಂತ ಹೇಳಿ ಒಂದು ಆಸೆ ಅಲ್ಲ, ಅದೊಂದು ಛಲ. ನಮ್ಮ ಫ್ಯಾಮಿಲಿಯನ್ನು ಎಲ್ಲರಿಗೆ ಒಂದು ಇದ್ರಲ್ಲಿ ನಿಲ್ಲಿಸ್ಬೇಕು ಅಂತೇಳಿ ದೇವರ ದಯದಲ್ಲಿ ನಿಲ್ಲಿಸಿದ್ದೇನೆ, ಅಷ್ಟು ಸಾಕು ನನಗೆ. ಅದೇ ಒಬ್ಬ ತಮ್ಮ LIC ಯಲ್ಲಿ ಇದಾಗಿದ್ದಾನೆ, ರಿಟೈರ್ಡ್ ಆದ. ಮತ್ತೊಬ್ಬ ಹೌದು ಲಸ್ಕರ್ ಇದು ಲಿಫ್ಟ್ ಕಂಪನಿಯಲ್ಲಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದ, ಅವ ಸಹ ರಿಟೈರ್ಮೆಂಟ್ಗೆ ತಗೊಂಡ. ಮತ್ತೊಬ್ಬ ಇದ್ರಲ್ಲಿದ್ದಾನೆ ಭಾರತ್ ಕಾರ್ಡ್ ಬ್ಯಾಂಕಲ್ಲಿ, ಅದು ಸಹ ನಾನೇ ಮಾತಾಡಿಸಿ ಎಲ್ಲ ಹೈ ಲೆವೆಲಲ್ಲಿ ಇದ್ದ ಅವಾಗ. ಈಗ ಹೇಗಲ್ಲ ಹಾಗಲ್ಲ ರೀ, ಯಾರಾದ್ರೂ ಹೇಳಿದ್ರೆ ಸಾಕು, ಅರ್ಣ ಬರ್ ಕಡಪುಡಿ ಅಂತ ಹಾಗೆ. ಈಗ ಇದು ಏನು ಹಾಕಿದ್ರಿ ಸರ್? ಯಾವುದು ಇದು ಏನಿದೆ? ಇದು ಬೆಂಡೆ. ಎಷ್ಟು? ಅರ್ಧ ಎಕರೆನೂ ಇಲ್ಲ, 20 ಸೆನ್ಸ್ ಜಾಗ, 20 ಸೆನ್ಸ್ ಆಗಲಿ. ಎಷ್ಟು ದಿವಸದಲ್ಲಿ ಬರ್ತದೆ ಇದು? ಈಗ ನೆಟ್ಟು ಮೊನ್ನೆ ಅಮಾವಾಸ್ಯೆಗೆ 1 ತಿಂಗಳಾಯ್ತು. ಈಗ 1 ತಿಂಗಳಾಗಿ ಇದು 4 ದಿನ ಆಯ್ತಲ್ಲ.
28 ಪ್ಲಸ್ 34 ಪ್ಲಸ್ 36 ದಿನ ಆಯ್ತು. ಇನ್ನೊಂದು 15 ದಿನ ಹೋಗ್ತದೆ, ಬಂದ್ಬಿಡುತ್ತೆ. ನೋಡಿ ಒಂದೇ ಫಸಲ ಇದು ಅಥವಾ ಅಲ್ಲ, ಇದು ಒಂದೆಡೆ ಒಂದು ಸಾಧಾರಣ 3-4 ಚೆನ್ನಾಗಿ ಇದು ಮಾಡಿದ್ರೆ ಒಂದು 4 ತಿಂಗಳ ಒಳಗೆ ಹೊರಗೆ ನಮ್ಗದು ಇನ್ಕಮ್ ಕೊಡ್ತದೆ. ಇದ್ರಲ್ಲಿ ಆದ್ರೆ ದಿನಕ್ಕೊಂದು 500 ರೂಪಾಯಿ, 1000 ರೂಪಾಯಿ, 500 ರೂಪಾಯಿ ಮೇಲೆ ಇನ್ಕಮ್ ಆಗ್ತದೆ ಡೈಲಿ. ಒಂದು 3 ತಿಂಗಳವರೆಗೆ ಸಿಗ್ತದೆ. ಖರ್ಚು ಮಾಡಿದ್ದೆಷ್ಟು ನೀವು ಇದಕ್ಕೆ? ಖರ್ಚು ಮಾಡಿದ ಅಂತ ಹೇಳಿದ್ರೆ ಹೊರಗಿಂದ ಹಾಕ್ಲಿಲ್ಲ, ಬೀಜಕ್ಕೊಂದು ಮಾತ್ರ ಹಣ ಕೊಟ್ಟಿದ್ದೇನೆ. ತುಂಬಾ ಕಾಸ್ಟ್ಲಿ ಬೀಜ ಅದು, ಅದು ಇಲ್ಲಿ ಸಿಗ್ಲಿಲ್ಲ. ಯಾವ ಬೆಂಡೆ ಅಂತಾರೆ ಇದಕ್ಕೆ? ಇದು ಊರಿನ ಬೆಂಡೆ ಹೇಳ್ತಾರೆ. ಅಂದ್ರೆ ಈ ಬೆಂಡೆದಲ್ಲಿ ಬೇರೆ ಬೇರೆ ಹೌದು, ತುಂಬಾ ವೆರೈಟಿ ಉಂಟು. ಸ್ಮಾಲ್, ಬಡ, ಇದು ದೊಡ್ಡದು, ಮತ್ತೆ ಊರಿನ ಬೆಂಡೆ, ಸಣ್ಣ ಬೆಂಡೆ ಎಲ್ಲ ಉಂಟು. ಇದು ಮಾರ್ಕೆಟಿಗೆ ಪಲ್ಯಕ್ಕೆ ಹೋಗುತ್ತಿದೆ. ಇದು ಮಾರ್ಕೆಟ್ ನಮ್ಮನ್ನು ಕೇಳ್ಕೊಂಡು ಬರ್ತಾರೆ. ಹೌದಾ? ಇದು ನಾವು ನಿಖಲೆ ಬೇಕಂತ ಹೇಳಿ ಕೇಳ್ಕೊಂಡು ಹೋಗ್ಲಿಕ್ಕಿಲ್ಲ. ಅವರೇ ಬರ್ತಾರೆ. ನಮ್ಗೆ ಬೇಕಾದ್ರೆ ಅವರೇ ಬಂದು ನಿಮ್ಮ ಹತ್ರ ಉಂಟಾದ್ರೆ ಕೊಂಡೋಗಿ ಕೊಡ್ತೇನೆ ಅಂತ ಹೇಳ್ತಾರೆ. ಅಂಗಡಿಯವರು ಬರ್ತಾರೆ, ಮನೆಯವರು ಎಲ್ಲ ಕೊಂಡೋಗ್ತಾರೆ. ಹೆಂಗ್ ಕೆಜಿ ಮಾರುತ್ತೆ ಸರ್? ಈಗ ಗೊತ್ತಿಲ್ಲ, 50-60 ರೂಪಾಯಿ ಹೋಸಲ ಇತ್ತು. ಬಂದ್ರೆ 100 ರೂಪಾಯಿವರೆಗೆ ಬರ್ತದೆ, 80-90-100 ಬಂದ್ರೆ. ಒಟ್ಟು ಎಷ್ಟಿದೆ ಇದು ಜಾಗ? ನಮ್ಮದು ಇದು ಫ್ಯಾಮಿಲಿ, ಒಟ್ಟಿಗೊಂದು ಇದ್ರೆ ಅಂದ್ರೆ ನಿಮ್ಮ 6 ಜನ ಅಣ್ಣ ಯಾರ್ದು ಏನಾಗ್ಲಿಲ್ಲ. ಹಾಗೆ ಒಂದು ಅಂದ್ರೆ ಅವ್ರು ಬೇರೆ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿದ್ದಾರೆ, ಇದನ್ನೆಲ್ಲ ಫುಲ್ ನೀವೇ ನೋಡ್ಕೊತಾ ಇದ್ದೀರಿ? ಹಾಗೇನಿಲ್ಲ, ಈಗ ನೋಡುದು ನನ್ನ ತಮ್ಮ ನೋಡ್ಕೊಳ್ತಾನೆ. ಇದು ವ್ಯವಸಾಯ ಎಲ್ಲ ತಮ್ಮ ನೋಡ್ಕೊಳ್ತಾನೆ. ಅಲ್ಲಿ ಕೆಳಗೆಲ್ಲ ವ್ಯವಸಾಯ ಉಂಟು, ಅಲ್ಲಿ ಒಂದು ಟ್ರಾಕ್ಟರ್, ಇದು ಟಿಲ್ಲರ್ ಉಂಟು, ಅವನ್ನೆಲ್ಲ ಮಾಡ್ಕೊಂಡು ಅವ್ನು ನೋಡ್ಕೊಳ್ತಾನೆ. ಇದನ್ನಿಷ್ಟು ನಾನು ನೋಡ್ಕೊಳ್ತಾ ಇದ್ದೇನೆ ಅಷ್ಟೇ. ಮತ್ತೇನು ಇದನ್ನ ತೆಗೆದ ಮೇಲೆ ಮತ್ತೇನು ಹಾಕ್ತೀರಿ? ಇದು ತೆಗೆದ ಮೇಲೆ ಇದು ಮತ್ತೆ ಇದು ನೇಜಿ ನಡೀದು ಭತ್ತ ಸಾಧಾರಣ ಮಾರ್ಚ್ ವರೆಗೆ, ಏಪ್ರಿಲ್ ವರೆಗೆ ಆಗ್ತದೆ. ಏಪ್ರಿಲಿಂದ ಮೇ ನೀರಿದ್ದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಮಾರ್ಚಿವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಮೇ ನಂತರ ಸ್ವಲ್ಪ ನೀರಿದ್ದು ಪ್ರಾಬ್ಲಮ್ ಆಗ್ತದೆ. ಅದರಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಆಚೆಗೆ ಇದು ಹಾಕಿದ್ದು ಸೌತೆಕಾಯಿ ಹಾಕಿದ್ದೇನೆ. ಹೌದಾ? ಅದಾದ್ರೆ ಬರ್ರಿ ಫಸ್ಟ್ ಇನ್ಕಮು ಸಹ ಅಷ್ಟೇ. ಅದಕ್ಕೆ ಇದು ಹೆಚ್ಚಿಗೆ ಲೈಫ್ ಟೈಮ್ ಇಲ್ಲ. ಅದು ಲೈಫ್ ಟೈಮ್ ಇಲ್ಲ. ಅದೊಂದು ಈಗ ಹಾಕಿ 30-32 ದಿನ ಆಯ್ತಲ್ಲ, ಇನ್ನೊಂದು 20 ದಿನದಲ್ಲಿ ಕೊಯ್ಲಿಕ್ಕೆ ಆಗ್ತದೆ ಸೌತೆ. ಈಗ ಇನ್ನು ಮಿಡಿ ಬೀಳ್ತದೆ, 20-25 ದಿನದಲ್ಲಿ ಮಿಡಿ ದೊಡ್ಡದಾಗ್ತದೆ, ಕೊಯ್ಲಿಕ್ಕೆ ಆಗ್ತದೆ. ನೋಡಿ ಅಲ್ಲಿ ಕೆಲವು ಮಿಡಿ ಬಿಟ್ಟು ಹೂ ಬಿಟ್ಟಿದಲ್ಲ, ಅದು ಪಕ್ಕ ದೊಡ್ಡದು. ಇವತ್ತು ನೋಡಿದ್ರೆ ಇಷ್ಟು ಇರ್ತದಲ್ಲ, ನಾಳೆ ಇಷ್ಟು ಆಗ್ತದೆ, ನಾಳೆ ನೋಡು ಇಷ್ಟು ದೊಡ್ಡದಾಗ್ತದೆ. ಹೌದು. ಹೌದಾ? ಪಟಾಪಟ. ಓಕೆ. 1.5 kg 3 kg, ಒಂದು ಎಲೆ 2 ಒಳ್ಳೆದಾದ್ರೆ 3 kg ಬರ್ತದೆ. ಹೌದಾ? ಒಂದೇ ಸೌತೆಕಾಯಿ ಇಷ್ಟು ದೊಡ್ಡ ಬರ್ತದೆ ಸಾಂಬಾರಿಗೆ. ಸಾಂಬಾರ್ ಹೌದು. ಇದನ್ನು ನಾವು ಮನೆಯಲ್ಲಿ ಇಟ್ರೆ 6 ದಿನ ಏನಾಗುದಿಲ್ಲ. ಮನೆಯಲ್ಲಿ ಇಟ್ರೆ ನಾವು ಈಗ ಮನೆಯಲ್ಲಿ ನೇತಾಕ್ತೇವೆ, ಒಂದು 4 ಮಳೆಗಾಲ ಬರೋ ತನಕ ಇರ್ತದೆ. ಬೇರೆ ತರಕಾರಿ ಆದ್ರೆ ಹೆಚ್ಚಿಗೆ ಉಳಿದಿಲ್ಲ. ಇದು ಈ ತರಕಾರಿ ಸಾಧಾರಣ ಇದು, ಮತ್ತೆ ಆಚೆಗೆ ಇದು ನೋಡಿ ಬೂದು ಕುಂಬಳಕಾಯಿ, ಇದು ಸಹ ಹಾಗೆ ಎಷ್ಟು ಸಮಯ ಇಟ್ಟರು ಏನಾಗುದಿಲ್ಲ. ಇದು ನಾವು ಮನೆಯಿಂದ ಮಾಡುವುದ್ರಿಂದ ಮಾತ್ರ. ಇದು ಸಂತೆಯಿಂದ ತಂದ್ರೆ ಇದಿಲ್ಲ, ಮಾರ್ಕೆಟ್ ಇಂದ ಅಂದ್ರೆ ಅದು ಹೆಚ್ಚು ದಿನ ಬರುವುದಿಲ್ಲ. ಹೆಚ್ಚಂದ್ರೆ 15 ದಿನ 20 ದಿನ ಹಾಳಾಗ್ತದೆ. ನಾವು ಮಾಡಿದ್ದು ಸಾಧಾರಣ 6 ತಿಂಗಳವರೆಗೆ ಏನಾಗುದಿಲ್ಲ. ಬಹಳ ಉತ್ತಮ ದಂಪತಿಗಳು, ಬಹಳ ಖುಷಿ ಆಯ್ತು. ಈ ಎನರ್ಜಿ ಇದೆಯಲ್ಲ, ಆಮೇಲೆ ವಯಸ್ಸು ಆಗ್ತಾ ಆಗ್ತಾ ಕುಗ್ಗಿ ಹೋಗೋ ಜನ ನೋಡಿದೀವಿ. ಇನ್ನೇನ್ ನಮ್ ಕೆಲಸ ಮುಗಿತು, ಜವಾಬ್ದಾರಿ. ಈ ನೀವು ಮನ್ಸು ಮಾಡಿದ್ರೆ ಹಂಗೆ ಇರ್ಬೋದಾಗಿತ್ತೇನಪ್ಪ. ಇನ್ ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಆದ್ರೂ ಇಲ್ಲಿ ಮಣ್ಣಲ್ಲಿ ಕೆಲಸ ಮಾಡ್ತಿರಲ್ಲ. ನಮ್ ಕೈಕಾಲ್ ಸರಿ ಇರುವ ತನಕ ನಾವು ದುಡಿಲೇಬೇಕು. ಕೆಲಸ ಮಾಡು ಅಂತ ಹೇಳಿ ಆದ್ರೆ ಆ ವಿಷಯದಲ್ಲಿ ಕೆಲಸ ಮಾಡೋದಕ್ಕೆ ಇದೇ ಕೆಲಸ ಅಂತ ಹೇಳಿಲ್ಲ. ಅದೇ ಬಾರಲ್ಲಿ 22 ವರ್ಷ ದನಿಯಾಗಿ ದುಡಿದಿದ್ದೇನೆ ನಾನು. ಎಂತ ಹೇಳಿದ್ರೆ ಒಂದು 8, 10, 12 ಜನಕ್ಕೆ ಒಂದು 20 ವರ್ಷ ಮೇಲೆ ಅನ್ನ ಕೊಟ್ಟಿದ್ದೇನೆ. 20 ವರ್ಷದ ಮೇಲೆ 20 ಅದು ಇಲ್ಲಿ ಸಹ ಹಾಗೆ. ಮುಂಚೆ ನಂಗೆ ಫಾರ್ಮ್ ಇತ್ತಲ್ಲ, 3 ಜನ ಕೆಲಸಕ್ಕಿದ್ರು. ನಂಗೊಂದು ಖುಷಿ ಅಂತೇಳಿ ನಾನು ಅವರಿಗೆ ಕೆಲಸ ಕೊಟ್ಟಿದ್ದೇನಲ್ಲ ಅಂತೇಳಿ.
ಅವಾಗ ತಗೊಂಡೋಗಿ ಒಗ್ಗರಣೆ ಹಾಕಿ ಅಲ್ಲಿ ಕೆಲಸ ಕೊಟ್ಟಿರ್ತೀವಿ, ರಾ ಮೆಟೀರಿಯಲ್ ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಫುಡ್ ಇದರಲ್ಲೇ ಇದಿರೋದು ಫುಡ್ ಅಲ್ವಾ, ಫುಡ್ ಬಿಟ್ಟು ಏನಿಲ್ಲ. ಅದೇ ಆ ಫೀಲ್ಡ್ಗೆ ನಂಗೆ ಹೋಗ್ಲಿಕ್ಕೆ ಇಷ್ಟನೇ ಇರ್ಲಿಲ್ಲ. ಅದಂತ ಹೇಳಿದ್ರೆ ಇವರನ್ನು ಉಳಿಸ್ಬೇಕಂತೇಳಿ ನಾ ಆ ಫೀಲ್ಡಿಗೆ ಹೋದದ್ದು. ಆ ಫೀಲ್ಡಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ. ಅದೊಂದು ಇದಾದಲ್ಲ ಎಂತದ್ರಿ ಪೆಟ್ಟು ಗಲಾಟೆ ದಿನ ಎದ್ದದ್ದು ಬೆಳಿಗ್ಗೆ ಹೋದ್ಮೇಲೆ ಅಲ್ಲಿ ಅವ್ರಿಗೆ ಕುಕ್ಕರ್ ಇಲ್ಲ, ಇಲ್ಲಿ ಇಲ್ಲೇ ವೀಟರ್ ಇಲ್ಲ. ಆ ತಲೆ ಬಿಸಿಗಿಂತ ಇದು 100% ಹಣಕ್ಕಿಂತ 100 ಪಟ್ಟು ಇದು ಬೆಸ್ಟ್. ಬೆಳಿಗ್ಗೆ ಎದ್ದ ಕೂಡಲೇ ಕುಕ್ಕರ್ ಇಲ್ಲ, ಅವನ ಮನೆಗೆ ಹೋಗುದು. ನಾನು ಬೈಜತ ಅವ ಹುಷಾರಿಲ್ಲದ ಇನ್ನೊಬ್ಬರ ಕುಕ್ಕರ್ ಮನೆಗೆ ಹೋಗುದು. ಹಾಗೆ ಬಿಡ್ಲಿಕ್ಕೆ ಆಗ್ತದಾ? ಅದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ವೇಟರ್ ಇಲ್ಲ, ನಾವೇ ಗ್ಲಾಸ್ ತೊಳಿದು ಮತ್ತೆ ಹೌದು. ಈಚೆ ಬಂದ್ರೆ ಕೌಂಟ್ರಿಗೆ ಬಂದ್ರೆ ನಾವು ಓನರ್, ಆಚೆ ಹೋದ್ರೆ ಕ್ಲೀನರ್. ಅದೆಲ್ಲ ಕೆಲಸ ಮಾಡಿ ನೋಡಿ. ಅದು ಸಹ ನಾವು ಫಸ್ಟಿಗೆ ಇದ್ದದ್ದು ಒಂದು ಬಾಡಿಗೆ ಇದರಲ್ಲಿದ್ದು, ಅದು ಸಣ್ಣದು ಅಂತೇಳಿ. ಆವಾಗ ನಮ್ಮದು ಇದು ಯಾವುದು ಲಿಕ್ಕರ್ ಹೋದದಷ್ಟೇ. ಲಿಕ್ಕರ್ ಇದು ಮಾಡಿದ್ದು ನಮಗೆ ಇದಕ್ಕೆ ವ್ಯಾಪಾರ ಅಲ್ಲ, ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅಷ್ಟು ವ್ಯಾಪಾರ, ಅಷ್ಟು ಇದು. ನಮ್ಮ ಸಣ್ಣ ಇದಲ್ಲ, ಚಿಕ್ಕ ಇದ್ರಲ್ಲಿ ಎಷ್ಟು ವ್ಯಾಪಾರ, ಅದು ಜನನೇ ಸಂಖ್ಯೆ ಜಾಸ್ತಿ ತೋರುದಲ್ಲ. ದೊಡ್ಡ ಇದ್ರಲ್ಲಿ ಜನ ಕಾಣುದಿಲ್ಲ. ಹಾಗೆ ದೊಡ್ಡ ದೊಡ್ಡ ಎಲ್ಲ ಹೆಂಗ್ ತಡ್ಕೊಂತಿದ್ರಿ ಅಲ್ಲೇ? ಹೌದು, ಬೆಳಿಗ್ಗೆ 8 ಗಂಟೆ ಹೋಗ್ತೇನೆ, ಮನೆ ಬರುವಾಗ 1:30 ಗಂಟೆ 2 ಗಂಟೆ ರಾತ್ರಿ. ಅವ್ರನ್ನೆಲ್ಲ ಸುಧಾರಿಸಿ ಬರ್ತೀವಿ, ಲೆಕ್ಕ ತೆಗೆದು ಅದು ಚಾರ್ಟ್ ಮಾಡ್ಕೊಂಡು ಇತ್ತು ಶಾರ್ಟ್ ಉಂಡು ಇತ್ತು ಉಂಡು ಮಾಡಿದ ಅವನಿಗೆ ಬೈಕೊಂಡು ಬೈದು ಇವನಿಗೆ ಮ್ಯಾನೇಜರಿಗೆ ಮತ್ತೆ ಬರುವುದು. ಅಭ್ಯಾಸ ಇತ್ತ ನಿಮ್ಗೆ? ಏನಾದ್ರು ಇಲ್ಲ ಇತ್ತು ಮಾಡಿಲ್ವ ನೀವು? ಇಲ್ಲ ಇಲ್ಲ ಇಲ್ಲ, ಮಕ್ಕಳು ಸಹ ಇದ್ರು, ಯಾರು ಡ್ರಿಂಕ್ಸ್ ಇದ್ದ ಅಭ್ಯಾಸವೇ ಇಲ್ಲ. ಅವ್ರನ್ನೆಲ್ಲ ಹೆಂಗ್ ಸಹಿಸ್ಕೊಂಡ್ರಿ ನೀವು? ನಿಮ್ಗೆ ಈಗ ಅವ್ರ ಜೊತೆಗೆ ನೀವು ಅವ್ರನ್ನ ಕುಡಿಯೋದು ನೀವು ಇರೋದು. ಹಳ್ಳಿಯಲ್ಲಿ ಇದು ಬಾರ್ನಲ್ಲಿ ಹಳ್ಳಿಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟನಾ? ಯಾಕಂತ ಹೇಳಿದ್ರೆ 10-11 ಗಂಟೆ ತನಕ ಈ 5 ಮಕ್ಕಳೆಲ್ಲ ಬರುದು. ಆಮೇಲೆ ತಾವು ಕುಡ್ಕೊಂಡು ಕೂಡ ಅವರೇ ಹೊಡ್ಕೊಳ್ಬೋದು, ಕುಡಿಯುದು ಅವರೇ ಹೊಡ್ಕೊಳ್ಳುದು ಅಷ್ಟೇ. ಮತ್ತೆ ಒಂಚೂರು ಮತ್ತೆ ನಮ್ಗೆ ಎಂಥದ್ದು ಮತ್ತೆ ನಮ್ದು ಒಂದು ಒಳ್ಳೆ ಕೆಲಸ ಅಂತೇಳಿ ನಾವು ಒಂದು ಫೋನ್ ಮಾಡಿ ಸಾಕು. ಡಿಪಾರ್ಟ್ಮೆಂಟ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ 5 ನಿಮಿಷದೊಳಗೆ ನಮ್ಮಲ್ಲಿ ಇರ್ತಾರೆ. ಅದೊಂದು ಮಾತ್ರ ಗ್ರೇಟ್. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸಂದೀಪ್ ಅಮೀನ್ ಅಂತ. ಏನ್ ಓದಿದಿರಿ? BBM. ಅಮ್ಮ ಹೇಳ್ತಾ ಇದ್ರು ಇದನ್ನ ಮಾಡೋದಕ್ಕೆ ಇಂಟ್ರೆಸ್ಟ್, ಅದಕ್ಕೆ ಇಲ್ಲಿ ಹೇಗೆ ಸರ್ BBM ಮಾಡಿದ್ರಿ? ಬೇಕಾದಷ್ಟು ಅವಕಾಶಗಳಿತ್ತು, ಅವಕಾಶ ಇತ್ತು. ನಮ್ದು ಅಂದ್ರೆ ಬೇರೆಯವ್ರಕ್ಕಿಂತ ಕೆಲಸ ಅಂಡರ್ ಕೆಲಸ ಮಾಡೋದ್ಕಿಂತ ನಮ್ಮದೇ ಕೆಲಸ ಮಾಡಿದ್ರೆ ಒಳ್ಳೇದಲ್ಲ. ನಮ್ಗೆ ಅವರಿಗೆ ಕೆಲಸ ಮಾಡೋದ್ಕಿಂತ ನಮ್ಗೆ ನಾವು ಕೆಲಸ ಮಾಡಿದ್ರೆ ಒಳ್ಳೇದು. ಹಾಗೆ ನಮ್ಗೆ ಅವ್ರಿಗೆ ಬೇರೆಯವ್ರಿಗೆ ದುಡಿಲಿಕ್ಕೆ ನನಗೆ ಮನಸ್ಸಿಲ್ಲ, ನಮ್ಗೆ ನಾವೇ ಇದಂತ ಮಾಡ್ಕೊಂಡ್ವಿ. ಈಗ ಅಮ್ಮ ಈಗ ಕೋಳಿ ಫಾರ್ಮ್ ಎಲ್ಲ ನೋಡಿದ್ವಿ ನಾವು, ಹಾಗೆ ಕೋಳಿ ಮಾರಿ ಬಿಡಬಹುದಾಗಿತ್ತು, ನೀವು ಕಟ್ ಮಾಡಿ ಅಂದ್ರೆ ಮಾರ್ಜಿನ್ ನಮ್ಗೆ ಈಗ ಕೋಳಿಯಲ್ಲಿ ಇದು ಮಾಡಿದ್ರೆ ಒಂದ್ ಮಾರ್ಜಿನ್ ಒಂಚೂರು ಕಮ್ಮಿ, ನಾವೇ ಕಟ್ ಮಾಡಿ ಸೇಲ್ ಮಾಡಿದ್ರೆ ಒಂಚೂರು ಮಾರ್ಜಿನ್ ಜಾಸ್ತಿ ಬರ್ತದೆ. ಹಾಗೆ ಅಂದ್ರೆ ರೇಟ್ ಕಮ್ಮಿ ಇದ್ದಾಗ ಸಹ ನಮ್ಗೆ ಅದು ವರ್ಕೌಟ್ ಆಗ್ತದೆ. ಈಗ ಕೆಲಸದ ರೇಟ್ ಎಂತ ಇರೋದಿಲ್ಲ, ಆಗ ನಾವೇ ಕಟಿಂಗ್ ಮಾಡಿದ್ರೆ ಒಂದು ಅವರೇಜ್ ಅಂದ್ರೆ ಇದು ಬ್ಯಾಲೆನ್ಸ್ ಆಗಿ ಹೋಗ್ತದೆ. ಈಗ ಜಾಸ್ತಿ ಇದ್ರೆ ರೇಟ್ ನಮ್ಗೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರ್ತದೆ, ಲಾಸ್ ಅಂದ್ರೆ ಇರುದಿಲ್ಲ ಕಟಿಂಗ್ ಅಲ್ಲಿ. ಕಡಿಮೆ ಇದೆ. ಅಂದ್ರೆ ಈಗ ಮರಿದು ರೇಟ್ ಈ ಹೋದ ವಾರದಲ್ಲಿ 46 ಏನೋ ಬಂದಿತ್ತು, 40 ಚಿಲ್ಲರಿಗೆ. ಅಂದ್ರೆ ನಮ್ಗೆ ಆಗ ಕೋಳಿ ರೇಟ್ ಅದು ದೊಡ್ಡದಾಗುವ ಹೊತ್ತಿಗೆ ನಮ್ದು 70-80 ಚಿಲ್ಲರೆ ಆಗಿತ್ತು. ಅಂದ್ರೆ ಹೋಲ್ಸೇಲ್ ಕೊಡುವಾಗ ನಮ್ಗೆ 10 ರೂಪಾಯಿ ಡೌನ್ ಅಲ್ಲಿ ಸೇಲ್ ತಗೊಳ್ತಾರೆ. 10 ರೂಪಾಯಿ ಡೌನ್ ಅಲ್ಲಿ ನಾವೇ ಅಂಗಡಿಗೆ ಹಾಕಿದ್ರೆ 10 ರೂಪಾಯಿ ಜಾಸ್ತಿ ಹಾಕ್ಬೋದು. ನಮ್ಗೆ ಅದು ವೆಹಿಕಲ್ ಎಲ್ಲ ಇದು ಉಪದ್ರ ಆಗ್ತದೆ ಅಂತ ನಾವು ಹೋಲ್ಸೇಲ್ ಕೊಟ್ಟು ಬಿಡ್ತೇವೆ. ಆಗ ಡೈಲಿ ಆರ್ಡರ್ ಇರ್ತದೆ, ಹೋಟೆಲ್ಗಳದ್ದು ಇರ್ತದೆ, ಕ್ಯಾಟ್ರಿಂಗ್ ಇರ್ತದೆ. ಡೈಲಿ ಹೋಗ್ತದೆ ಒಂದು, ಈಗ ಮ್ಯಾಕ್ಸಿಮಮ್ 100 ಮೇಲೆ ಹೋಗ್ತದೆ. ಈಗ ಮಿನಿಮಮ್ ಒಂದು 50, ಈಗ ಆಫ್ ಸೀಸನ್ ಅಲ್ಲಿ 50 ತನಕ ಹೋಗ್ತದೆ. ನೀವೇ ಹೋಗಿ ಕೊಟ್ಬರ್ತೀರಾ ಅಥವಾ ಅವರೇ ಬಂದು? ನಾವು ಹೋಗಿ ಕೊಟ್ಬಿಡ್ತೇವೆ. ಕೊಟ್ಬರ್ತೀರಿ? ಅದಕ್ಕೊಂದಿಷ್ಟು ಹೋಟ್ಲ್ ಅದು ಇದು? ಹೋಟ್ಲ್ ಇಟ್ಕೊಂಡಿದ್ದೇವೆ. ಅಂದ್ರೆ ಹೋಟ್ಲ್ ಜಾಸ್ತಿ ಇಟ್ಕೊಳ್ಬಹುದು, ಆದ್ರೆ ನಮ್ಗೆ ಸಾಕಂತ. ಅಂದ್ರೆ ನಿಮ್ ಕೋಳಿ ಅಷ್ಟು ಬರುತ್ತೆ, ನಮ್ಗೆ ಸಾಕಾಗುದಿಲ್ಲ ಕೋಳಿ, ನಾವು ಹೊರಗಿಂದ ಹಾಕ್ತೇವೆ.
ಮತ್ತೆ ಹೊರಗಿಂದ ಹಾಕೊಳ್ತೇವೆ. ಅಂದ್ರೆ ಇದು ಕೋಳಿ ಗ್ರೋ ಆಗೋ ಅಂತ ನಮ್ಗೆ 500 ಕೋಳಿ ಇರ್ತವೆ, 1,000 kg ಇರ್ತವೆ. 1,000 kg ತಿಂಗಳಿಗೆ ಸಾಕಾಗುದಿಲ್ಲ. ಮಿನಿಮಮ್ 50 kg ಅಂದ್ರೆ ಹೀಗೆ ಇಟ್ಕೊಂಡ್ರು ಸಹ ನಮ್ಗೆ ತಿಂಗಳಿಗೆ ಸಾಧಾರಣ 50 kg ಜಾಸ್ತಿ ಹೋಗ್ತದೆ. ನಮ್ಗೆ ಅದು ಹೇಳಿಕೆ ಆಗೋದಿಲ್ಲ. ಸಂಡೇ ಸ್ಯಾಟರ್ಡೆ ಎಲ್ಲ ಇದಿರ್ತದೆ. ನಾವು ಸಾಧಾರಣ 1,000 kg ತನಕ ನಮ್ಗೆ ಈಗ ತಿಂಗಳಲ್ಲಿ ಇದಾದ್ರೆ ನಾವು ಪುನಃ ಒಂದು 1,000 kg ತನಕ ಹೊರಗಿಂದ ತರಿಸ್ತೇವೆ. ಹೌದಾ? ಅದಕ್ಕೆ ಮೇಡಮ್ ಹೇಳ್ತಿದ್ದೀನಿ ದೊಡ್ಡದು ಮಾಡ್ಬೇಕು ಅಂತ. ಹೌದು, ಅದಕ್ಕಾಗಿ ನಾನು ಹೇಳುದು ಇನ್ನೊಂದು ರೂಮ್ ಕಟ್ಬೇಕಂತ. ಇನ್ನೊಂದು ಫಾರ್ಮ್ ನಮ್ಗೆ ಅದು ಸಾಕಾಗುದಿಲ್ಲ. ಕಟ್ಟಿಂಗ್ ನಾವು ಹೊರಗಿಂದ ಪುನಃ ಕೋಳಿ ತರಿಸಿ ಮಾಡ್ತೇವೆ. ಹಾಗಾದ್ರೆ ಇದು ವ್ಯಾಲ್ಯೂ ಅಡಿಷನ್ ಆಯ್ತು ಇದಕ್ಕೆ. ಏನು ಉತ್ಪನ್ನ ಮಾಡ್ತೀರಿ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಹೆಚ್ಚು ಲಾಭ. ಅದಕ್ಕೆ ನೀವೇ ಉದಾಹರಣೆ. ಅಬ್ಬಾ, ಅದ್ಭುತ, ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಯಾವ ಅಹಂ ಕೊಡಿ ಸರ್ ಕೈ, ಎಂತದ್ದು ಈ ಕೈ ಸಿಗೋದು ಎಲ್ರಿಗೆ ಮಾದ್ರಿ ಸರ್ ನೀವು. ಅಲ್ಲ ಸರ್? ಹಾಗೇನಿಲ್ಲ, ನಮ್ಗೆ ನಮ್ ತಂದೆಯವ್ರ ಮಾದ್ರಿ. ಅವ್ರಿಗೆ ಅವ್ರ ತಂದೆಯವ್ರ ಮಾದ್ರಿ ಅಲ್ವಾ? ಇಲ್ಲಿ ತಂದೆ ತಾಯಿ ಮಾತಾಡ್ಸಿ ಬಹಳ ಖುಷಿ ಆಯ್ತು. ಅಂದ್ರೆ ಏನಂದ್ರೆ ಎಲ್ಲವೂ ನಮ್ಮಲ್ಲಿದೆ, ಕಂಡ್ಕೋಬೇಕು ಅಲ್ವಾ? ಎಲ್ಲವೂ ಇದೆ, ತಗೋರ್ಕೊಂಡು ಕೂತ್ರೆ ಏನಿಲ್ಲ. ಈಗ ನೋಡಿ, ನೀವೇ ಹೊರಗಡೆ ಹೋಗಿದ್ದು ಎಲ್ಲೋ ಕೆಲಸ ಸಿಗೋದು, ಕೆಲಸ ನಂಗೆ ಆಫರ್ ಬಂದಿತ್ತು. ಇದು ಸ್ಟಾರ್ಟಿಂಗ್ ಅಲ್ಲಿ ಡಿಗ್ರಿ ಆದ ಕೂಡಲೇ ಆಫರ್ ಬಂದಿತ್ತು. ನಮ್ದು ಅಂದ್ರೆ ಬಿಸ್ನೆಸ್ ಇತ್ತು ಅಲ್ಲ, ಹಾಗಾಗಿ ಅದರಲ್ಲಿ ಮೂವ್ಮೆಂಟ್ ಆದ ಹೋಗುತ್ತೆ ಹಾಗೆ. ಸೂಪರ್ ಸೂಪರ್. ಗೆಳೆಯರೇ, ಇಷ್ಟೊತ್ತು ದಂಪತಿಗಳ ಮಾತು ಕೇಳಿ ಮೋಸ್ಟ್ಲಿ ಇನ್ನೂ ಒಂದಿಷ್ಟು ಬೇಕು ಅಂತ ಅನಿಸ್ತಿರ್ಬೋದು ನಿಮಗೆ. ಅಷ್ಟು ಅದ್ಭುತವಾಗಿ ಇಬ್ರು ತಮ್ಮ ಅನುಭವದ ಧಾರೆಯನ್ನು ನಮಗೆ ಎರೆದಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿದ್ದು ಗಣೇಶ್ ಸರ್. ಇಲ್ಲ ಅಂತಂದ್ರೆ ಅವ್ರಿಗೆ ಸರ್ ತುಂಬ ಹೃದಯದ ಕೃತಜ್ಞತೆಗಳು ನಿಮಗೆ. ಮೇಡಮ್, ತಮ್ಮ ಹೆಸರು ಏನಂದ್ರಿ? ಸೇವಾ ಪ್ರತಿನಿಧಿ. ಅಲ್ಲ, ಅವರು ಪಡುವ ಶ್ರಮ ಉಂಟಲ್ಲ, ನಮಗೆ ಅದ್ರ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತದೆ. ನಾನು ಕೆಲವು ನಮ್ಮದು ನಿರಂತರಕ್ಕೆ ಯಶೋಗಾಥೆ ಬರೀಲಿಕ್ಕೆ ಅವರ ಇದು ಕರ್ಕೊಂಡು ಬಂದಿದ್ದೆ. ಅವರ ಶ್ರಮ ನೋಡಿ, ಅಂದ್ರೆ ಅಷ್ಟು ಒಳ್ಳೆ ಶ್ರಮ ಪಡ್ತಾರೆ ಅವರು. ಅದು ನೋಡಿ ಖುಷಿ, ಹೆಮ್ಮೆ ಆಗ್ತದೆ, ಖುಷಿ. ನಮಗೆ ಆ ಸಂಘ, ಅವರು ಸಂಘದಲ್ಲಿ ಸಹ ಅಷ್ಟೇ ಕ್ಲಿಯರ್. ವಾರದ ಸಭೆ ಆಗಲಿ ಅಥವಾ ಯಾವುದೇ ಸಮಸ್ಯೆ ಇಲ್ಲದೆ, ಈಗ ಸಿಡ್ಬಿ ಲೋನು ಅದಷ್ಟು ಕ್ಲಿಯರ್ ಮಾಡಿ ತೆಗೆದು ಅದರಲ್ಲಿ ಇನ್ವೆಸ್ಟ್ ಮಾಡಿ, ಅದರಿಂದವೇ ಅವರು ಈ ಕೋಳಿ ಫಾರ್ಮು ಅದನ್ನೆಲ್ಲ ಇದು ಮಾಡಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅವರು ಅಷ್ಟು ಅದರಿಂದ ಲಾಭ ಪಡ್ಕೊಂಡು, ನಮ್ಮ ಯೋಜನೆಯಿಂದ ಲಾಭ ಪಡ್ಕೊಂಡು ಅದರಲ್ಲಿ ಈಗ ಇದು ಮಾಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಅಂತ ಅನಿಸ್ತದೆ ಅವರ ಬಗ್ಗೆ. ನಿಮ್ಮ ಸಂಘದಿಂದ ಲೋನ್ ಕೊಟ್ಟಿದ್ದಕ್ಕೂ ಕೂಡ ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಮಾದರಿ ಆಗ್ತಾರೆ. ಮತ್ತು ಅವರು ಕರೆಕ್ಟ್ ಹೆಚ್ಚೆಚ್ಚಾಗಿ ನಾನು ತುಂಬಿ ಮುಗಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ರು. ಅದು ಬಹಳ ಖುಷಿ. ಮೇಡಮ್, ಮುಂದಿನ ದಿನಗಳಲ್ಲಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಸಂಘ ಹೇಗೆ ರನ್ ಆಗುತ್ತೆ, ಹೇಗೆ ಸೇರ್ತೀರಿ, ಅಥವಾ ಅದರ ರೂಪುರೇಷೆಗಳೇನು, ಹೇಗೆ ಲೋನ್ ಅಲ್ಲಿ ಕೊಡಲ್ಪಡುತ್ತೆ, ಹೇಗೆ ವಾಪಸ್ ತಗೊಳುತ್ತೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಒಂದು ಎಪಿಸೋಡ್ ಮಾಡೋಣ. ಖಂಡಿತ ಅದರ ಈ ದಂಪತಿಗಳು ಸೇರ್ಲಿ, ಸಾರ್ ಇದ್ದಾರೆ ಹೇಗೋ ಅಲ್ವಾ? ನಮ್ಮ ಯೋಜನೆ ನಮ್ಗೆ ಹೆಮ್ಮೆ. ಇಲ್ಲ, ನಮಗೂ ಹೆಮ್ಮೆ ಅಲ್ವಾ? ಧರ್ಮಸ್ಥಳದ್ದು ಇಲ್ಲ, ಅದು ಎಲ್ಲಾ ಕಡೆ ಈಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಧರ್ಮಸ್ಥಳ ಸಂಘದ ಬಗ್ಗೆ ಮಾತುಕತೆ ನಡೀತಾ ಇದೆ. ಎಲ್ಲಾ ಕಡೆ ಊರುಗಳಲ್ಲಿ ಸಂಘ ಇದೆ. ಹಾಗಾಗಿ ಅದರದೊಂದು ಯಶೋಗಾಥೆ. ಜನ ಅದರ ಬಗ್ಗೆ ಒಳ್ಳೆ ಕೆಲವು ಕಡೆ ಎಲ್ಲೋ ತಪ್ಪು ಅಭಿಪ್ರಾಯ ಇರುವಂತದ್ದು, ಅದನ್ನೆಲ್ಲ ನಾವು ಬಿಟ್ಟು ಮುಂದೆ ಸಾಗ್ತಾ ಇರ್ತೀವಿ. ಒಳ್ಳೆದನ್ನು ತಕೊಂಡು ಅದರಲ್ಲಿ ಎಷ್ಟೋ ಜನ ಮುಂದೆ ಬಂದವರಿದ್ದಾರೆ, ಎಷ್ಟೋ ಜನ ಅವರ ಜೀವನವನ್ನು ಸಾಗಿಸಿದವರು. ಖಂಡಿತ. ಅದಕ್ಕೆ ಮೇಡಮ್ ಅವರು ಮತ್ತು ಸರ್ ಒಂದು ಉದಾಹರಣೆ. ಹಾಗಾಗಿ ಇದು ಒಂದು ಕತೆ ಅಲ್ಲ ಅಂತ ತಿಳ್ಕೊಬೇಕಾಗ್ತದೆ ನಮ್ಮ ವೀಕ್ಷಕರು. ಈ ತರದ್ದು ಹಲವಾರು ಉದಾಹರಣೆಗಳನ್ನ ಸರ್ ಹತ್ರ ಬೇಕಾದಷ್ಟು ಇದೆ, ತೋರಿಸೋ ಪ್ರಯತ್ನ ಮಾಡ್ತೀನಿ. ಈ ಊರಿದ ಅಡ್ರೆಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್, ಅವ್ರು ಬರ್ಬೇಕಾದ್ರೆ ಇಲ್ಲಿಗೆ. ನಮ್ಮನ್ನು ಉಡುಪಿಯಲ್ಲಿ ಇಳಿದು ಕೊರಂಕಪಾಡಿ ಅಂತ ಹೇಳಿ, ಕೊರಂಕಪಾಡಿಗಿಂತ ಸ್ವಲ್ಪ ಮುಂದೆ ಬಂದು ನಂದಗೋಕುಲ ಬಸ್ ಸ್ಟ್ಯಾಂಡ್ ನ ಹಿಂದುಗಡೆ ಮಾರ್ಪಳ್ಳಿ. ಊರಿನ ಹೆಸರು ಮಾರ್ಪಳ್ಳಿ, ಬಸ್ ಸ್ಟ್ಯಾಂಡ್ ಇದ್ದ ಹೆಸರು ನಂದಗೋಕುಲ ಬಸ್ ಸ್ಟ್ಯಾಂಡ್ ಅಂತ. ಅದ್ರ ಹಿಂದುಗಡೆ ರಾಜಶ್ರೀ ಐತಪ್ಪ ಅಂತ ಹೇಳಿದ್ರೆ, ರಾಜಶ್ರೀ ಅಂತ ಹೇಳಿದ್ರೆ, ಇಲ್ಲ ಐತಪ್ಪ ಅಮೀನ್ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ನಂಬರ್ 9964380221. ಮೊಬೈಲ್ ನಂಬರ್ ನಿಮ್ದು? ಹೌದು, ಓಕೆ. ಇದನ್ನ ಹಾಕ್ಬೋದಲ್ವಾ? ನಾನು ಹಾಕ್ಬೋದು. ಒಂದಿಷ್ಟು ಹಾಕಿದ ದಿವಸ ಒಂದ್ 3-4 ದಿವಸ ನಿಮಗೆ ತೊಂದರೆ ಇರೋದೆ. ಬನ್ನಿ ಗೆಳೆಯರೇ, ಒಂದ್ಸಲ ವಿಸಿಟ್ ಮಾಡಿ ಮಾತುಕತೆಯಿಂದ ನಿಮಗೆ ಸಾಧ್ಯ ಆದಷ್ಟು ವಿವರ ತಿಳಿಸಿದೀವಿ. ಈ ದಂಪತಿಗಳು ಇನ್ನೂ ಬೇಕಾದಷ್ಟು ಇಲ್ಲಿ ಮಾಡಿದ್ದಾರೆ, ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ಇಂಥವ್ರು ಸಿಗೋದು ಅಪರೂಪ. ಸುಮಾರು ವರ್ಷದ ಸರ್ದಂತೂ ಭಯಂಕರ ಭಾಳ ಖುಷಿ ಆಯ್ತಪ್ಪ. ಇದ್ರೆ ಈ ರಿಟೈರ್ಡ್ ಸ್ಟೇಜಲ್ಲಿ ಹೆಂಗಿದಾರೆ ನೋಡ್ರಿ, ಹುಡುಗ ಇದ್ದಂಗಿದ್ದಾರೆ. ನಾವೆಲ್ಲ ನಾಚ್ಕೋಬೇಕು ಇವ್ರು ನೋಡಿ. ಮೇಡಮ್ ಅಷ್ಟೇ ಅದ್ಭುತ.
ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ನೇರವಾಗಿ ಬಂದು ಭೇಟಿ ಮಾಡಿ. ಉಡುಪಿಗೆ ಬಂದು ಈ ದಂಪತಿಗಳನ್ನ ನಾನು ಸಂದರ್ಶನ ಮಾಡಿದ ಖುಷಿ ಆಯಿತು, ಬಹುಶಃ ನಿಮಗೂ ಆಯಿತು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.